ಏನಪ್ಪ ಹೊಳ್ಳಿ ಅದನ್ನು ಬೇಡ ಮುಗಿತೀನಿ ಸಾಕಪ್ಪ ತೃಪ್ತಿ ಆದ ಅನ್ನೋದು ತೃಪ್ತಿ ಇಲ್ಲ ಅದಕ್ಕೆ. ತೃಪ್ತಿ ಆಗಿದ್ರೆ ಅದನ್ನ ಯಾಕೆ ಬಿಡ್ತಿತ್ತು ಮತ್ತೆ? ತಿಂಬುವುದರಿಂದ ತೃಪ್ತಿ ಆಗಿದ್ರೆ ಮತ್ತೆ ತಿನ್ನೋದನ್ನ ಯಾಕೆ ಬೀಳ್ತಿತ್ತು? ಹಂಗೆ ಒಂದು ಚುಟ್ಟ ಸೇದ್ರಿಂದ ತೃಪ್ತಿ ಆಗಿದ್ರೆ ಮತ್ತೊಂದು ಚುಟ್ಟ ಯಾಕೆ ಅಂತಿದ್ದಿ? ಒಂದು ಅರ್ಧ ತಾಸು ಬಿಟ್ಟವನ ಇನ್ನೊಂದು ತತ್ತಾರಪ್ಪ ಅಂತ ಮತ್ತೆ ಎಲೆ ಅಡಿಕೆ ತಂಬಾಕು ಹಾಕೋದು ಅದನ್ನು ಬಾಯ ಮುಗೀತಂದ್ರೆ ಮತ್ತೇನು ಕೊರಿತೈತಿ ಅದನ್ನು ತಾರಪ್ಪ ಅಂದ. ಇಲ್ಲದಲ್ಲಿ ಅಂದ್ರೆ ಗಳೆ ಹೊಡೆದು ಬಿಟ್ಟಾರ ಹೋಗೋಣ ಅಲ್ಲಿ ತೊಗೊಂಬರಕ್ಕೆ. ಹೌದಿಲ್ಲ? ಅಂದ್ರೆ ಎಲ್ಲ ಬಿಟ್ಟಾರು ಅದನ್ನು ಮಾಡ್ಬೇಕು ಅನ್ನೋದು ಎಷ್ಟು ಹಂಬಲ ಐತಿ. ಬಿಟ್ಕೊಟ್ಟು ಹೋಗಿಲ್ಲ ಅದನ್ನು. ಸೊಟ್ಟ ತಂಬಾಕಕ್ಕಾಗಿ ಗಳೆ ಹೊಡೆದು ಬಿಟ್ಟು ಅಲ್ಲಿ ಹೋಗಿ ಈ ನಂಬರ ಬಿಟ್ಟು ಆ ನಂಬರ್ಗೆ. ಹೌದಿಲ್ಲ? ಇವನು ಹಗ್ಗ ಜಗ್ಗಿ ಕಟ್ಟಿ ಎಲ್ಲಾರು ಎಳ್ಕೊಂಡು ಹೋದ ವ್ಯವಸ್ಥೆ ಮಾಡಿ ಹೋಗೋಣ ಅಲ್ಲಿ. ಹೌದಿಲ್ಲ? ಚಟಕ್ಕಾಗಿ ತಿರುಗಿ ಇನ್ನು ನಿಜವನ್ನು ತಿಳ್ಕೊಬೇಕಂದ್ರೆ ಬಿಡೋಂಗಿಲ್ಲ ನೀವು. ಏನು ಭೋಗಿ ಇಚ್ಛೆಯನ್ನು ಭೋಗಿ ತೃಪ್ತಿಪಡಿಸ್ಬೇಕಂದ್ರೆ ಯಾರಿಗೂ ಸಾಧ್ಯ ಇಲ್ಲ. ಅದು ಹೆಚ್ಚಾಕೊಂತ ಹೋಗ್ತೈತಿ. ಬೆಂಕಿಯನ್ನು ಹಾರ್ಲಿಕ್ಕೆ ಪೆಟ್ರೋಲ್ ಹಾಕಿದಂಗೆ ಅಂದ. ಏನು ಏಕತ್ವದ ಅನುಭವವನ್ನು ಪಡೆದವಾಗ ಶೋಕ ಎಲ್ಲೈತಿ, ಮೋಹ ಎಲ್ಲೈತಿ? ಕ ಮೋಹ ಕ ಶೋಕ ಏಕತ್ವಂ ಅನುಪಶ್ಯತಃ ಅಂತ. ಅನ್ಯ ಉಪಾಧಿಗಳನ್ನು ಕಂಡಾಗ ಮೋಹ ಮಾಡ್ತಾನೆ. ಅನ್ಯದ್ದೇನು ಕಾಲ ಎಲ್ಲಿ ಇನ್ನೊಂದನ್ನು ನೋಡೋದಿಲ್ಲ, ಇನ್ನೊಂದನ್ನು ಕಾಣೋದಿಲ್ಲ, ಅಲ್ಲಿ ಯಾರ ಮ್ಯಾಗ ಮೋಹ ಮಾಡ್ತಾನೆ? ಇನ್ನೊಂದನ್ನು ಕಂಡಾಗ ಹೌದಿಲ್ಲ, ಭೇದ ಭಾವ ಬಂದಾಗ ಉಂಟಾಗೈತಿ ಶೋಕ ಮೋಹ. ಏಕತ್ವದ ಅನುಭವವನ್ನು ಪಡೆದಂಥವ್ರು ಶೋಕ ಮೋಹಾದಿಗಳನ್ನೆಲ್ಲ ದಾಟ್ತಾರೆ. ಎಲ್ಲವನ್ನು ಅಲ್ಲಗಳೆದು ತಾನೇ ತಾನಾಗಿ ಉಳಿಲಿಕ್ಕೆ ಪ್ರಯತ್ನ ಮಾಡೋದನ್ನ ಪೂಜೆ. ಒಳಗೆ ಅಂತರಂಗದೊಳಗೆ ಆನಂದದ ಸ್ವಾದ ಹತ್ತಾಕತ್ತಿದ್ರೆ ಹೊರಗಿಂದ ಚಂದ ಕಾಣುವುದಿಲ್ಲ ನಮ್ಗೆ. ಬೇಕಾದೈತೆ ಅಂದ್ರೆ ಹೊಳ್ಳಿ ನೋಡೋದು ನಾವು. ಒಳಗೆ ಆಂತರಿಕವಾಗಿದ್ರೆ ಸ್ವಾದ ಹತ್ತಾಕೈತೆ ಅಂದ್ರೆ ಏನು? ಎಲ್ಲರೂ ನಾವು ಅಲ್ಲದನ್ನ ನೆನಪಿ ತಂದು ಕೊಡೋರು ಅದರ ಹೊರತು ಇದ್ದು ಇರುವನ ನೆನಪಿ ತಂದು ಕೊಡೋರು ಯಾರ್ದಾರ? ಮನ್ಯಾಗ ನಿಮ್ಮಪ್ಪ ನಿಮ್ಮವ್ವ ತಂದು ಕೊಡ್ತಾರೆ ನೆನಪಿ. ನೀ ಯಾರದೀಪ ಅನ್ನೋದನ್ನು ಅವಕಾರ ಇರ್ಬೋದು ನೆನಪಿ ತಂದು ಕೊಡಕ್ಕೆ. ಅವು ಅಜ್ಞಾನಿಗಳ ಹೊಟ್ಟೆಯಾಗ ಹುಟ್ಟಿ ನೀನು ಮತ್ತು ಅಜ್ಞಾನವನ್ನು ಅವರು ಬೆಳೆಸೋರು. ಹೌದಲ್ಲ? ಅದನ್ನು ನೆನಪಿಗೆ ತಂದು ಕೊಡುವಂಥ ತಂದೆ ತಾಯಿಗಳೇ ಇಲ್ಲ. ಅಂಥ ವಾತಾವರಣ ರಹಿತೇನೆ ಸುತ್ತಮುತ್ತಲು. ಇನ್ನು ಪರಿಸರ ರಹಿತೇನೆ. ನಿಮ್ಮ ಮನೆಯಾಗ ನಿಮ್ಮ ಗುರುಗಳರು ಅದಾರನ ಅಂತ ಅವ್ರ ಜಾತಿ ಗುರುಗಳು ನೆನಪಿ ತಂದು ಕೂಡ ಅವರು. ನಿಮ್ಮ ಮನೆ ತೀರ್ಸಾಕೆ ಬಂದಾಗ ನೀ ಏನಿದ್ದಿ ಅನ್ನೋದು ನೆನಪಿ ತಂದು ಕೊಡ್ತಾರೆ. ನಾವು ಇಲ್ಲದನ್ನು ಭಾವ ಗಟ್ಟಿಗೊಳಿಸೋರು ಅವರು. ಅದನ್ನು ಮಾಡಿ ಇದನ್ನು ಮಾಡಿ ನಿಮ್ಗೆ ಆ ದೋಷ ಐತಿ, ನಿಮ್ಗೆ ಆದ ಕಾಡಾಟ ಐತಿ, ಇದು ಐತಿ ನಿಮ್ಗೆ. ಅವನು ಸುಳ್ಳು ಹೇಳಿ ತನ್ನ ಗಂಟು ಕಟ್ಕೊಂಡು ಹೋಗವ. ಯಾರದಾರ ಅಂತವ್ರು? ನಿನಗಾರ ವಿಚಾರ ಮಾಡೋ ಸಾಮರ್ಥ್ಯ ಐತೆ? ಅದು ಇಲ್ಲ. ಎಂದು ಉದ್ಧಾರ ಆಗ್ಬೇಕು ಹೇಳಿ? ನಿಷ್ಠ ಅಂದ್ರೆ ನೆಲೆಯಾಗಿ ನಿಲ್ಲುವಿಕೆಗೆ ಅಂತಾರೆ. ಬ್ರಹ್ಮನಿಷ್ಠ ಅಂದ್ರೆ ಬ್ರಹ್ಮ ಭಾವದಲ್ಲಿ ನೆಲೆಯಾಗಿ ನಿಂತವ್ರಿಗೆ ಬ್ರಹ್ಮನಿಷ್ಠ ಅಂತ. ಬ್ರಹ್ಮನಿಷ್ಠತ್ವ ಬರೋದು ಭಾಳ ಕಠಿಣ ಐತಿ. ನೆಲೆಯಾಗಿ ನಿಲ್ಲಬೇಕಲ್ಲ ಮನಸ್ಸು. ಎದರಾಗೂ ನಿಲ್ಲುವಲ್ಲ ಮನಸ್ಸು. ಅದ ತಿಳುವಳಿಕೆ ಮಾಡಿಕೊಂಡಾಗ, ಸುಖದ ತಿಳುವಳಿಕೆ ಮಾಡಿಕೊಂಡಾಗ ಅಲ್ಲಿ ಮನಸ್ಸು ನಿಲ್ತೈತೆ ಹೊರತು ಸುಖ ಅಂತ ಏನೇನಾರ ನಾವು ಕಲ್ಪಿಸ್ಕೊಂಡು ಭಾವಿಸ್ಕೊಂಡು ಕೂತದ್ದು ಅಲ್ಲಿ ನಿಲ್ಲುವುದಿಲ್ಲ ಮನಸ್ಸು. ಬೇಕಾದದ್ದು ಸಿಗುಮಟ್ಟ ಮನಸ್ಸು ನಿಲ್ಲುವುದನೇ ಇಲ್ಲ. ಹರಿದಾಡ್ತೈತಿ. ಯಾಕೆ ಚಂಚಲಕ್ಕೈತಿ ಮನಸ್ಸು ಅಂದ್ರೆ ಅಲ್ಲಿ ಎಲ್ಲ ವಸ್ತುಗಳಲ್ಲಿ ಓಡಾಡ್ತೈತಿ. ಯಾಕೆ ಅಲ್ಲಿ ನಿಲ್ಲುವಲ್ದು ಮನಸ್ಸು ಅಂದ್ರೆ ಚಂಚಲ ಯಾಕೈತಿ ಅಂದ್ರೆ ಅಲ್ಲಿ ಬೇಕಾದದ್ದು ಇಲ್ಲ. ಓಡಾಡ್ತೈತಿ. ಹಂಗೆ ಎಚ್ಚರಾದ ಕೂಡಲೇ ಓಡಾಡಿ ಮತ್ತು ಚಂಚಲಾಗಿ ಬಳಲ್ತೈತಿ. ಅದರಾಗಿಲ್ಲ ಇದರಾಗಿಲ್ಲ ಅಂತ ಓಡಾಡ್ದ ಎಲ್ಲಿ ನಿಲ್ಲುವಲ್ದು ಮನಸ್ಸು. ಇಂಥಲ್ಲಿ ಐತಿ ಅನ್ನೋದು ಅದಕ್ಕೆ ಮನದಟ್ಟು ಮಾಡಿಕೊಡ್ಬೇಕು. ಸರಿಯಾದ ತಿಳುವಳಿಕೆ ಮಾಡಿಕೊಂಡಾಗ ಮನಸ್ಸು ಯಾವಾಗ ಹರಿದಾಟ ನಿಲ್ತೈತಿ ಅದ ನಿನ್ನ ನಿಜ ಸ್ಥಿತಿ. ಅದಕ್ಕಾಗಿ ಪ್ರಯತ್ನ ಮಾಡಬೇಕಾಗಿತ್ತು. ಮನಸ್ಸನ್ನು ನಿಲ್ಲಿಸ್ಬೇಕಾತಂದ್ರೆ ಅದಕ್ಕೆ ಬೇಕಾದದ್ದು ಕಡೆಲ್ಲ ಕೊಡಬೇಕಾಗಿತ್ತು. ನನ್ನೊಳಗೈತಿ ಹೊರಗೆ ಹೋಗೋದನ್ನು ಬಂದ್ ಮಾಡ್ಬೇಕು. ಅದಕ್ಕೆ ನಾವು ಇನ್ನೂ ಹೊರಗೆ ಸಿಗ್ತೈತಿ ಅನ್ನೋ ಬುದ್ಧಿ ಐತೆಲ್ಲ ಹಂಗೆ ಓಡಾಡ್ತೈತಿ. ಸಿಗ್ಲಿಕ್ಕೆ ಮತ್ತೆ ಚಂಚಲಕ್ಕೈತಿ. ಏನು ಯಾಕೆ ಅದು ಚಂಚಲಕ್ಕೈತಿ ಅಂದ್ರೆ ಅದ್ರಾಗಿಲ್ಲ. ಹಂಗಾರೆ ಎಲ್ಲೈತಿ ಅದು?
ಅದ್ರಾಗ ಇಲ್ಲದ್ದು ಎಲ್ಲಿ ಐತಿ? ಅದು ನಿನ್ನಲ್ಲಿ. ಎಲ್ಲವನ್ನು ಆರೈದು ನೋಡಲು ಇಲ್ಲಿ ಎನಿಸದ ನೇಹ ಎಲ್ಲಿ ನಿಲ್ಲಿಸುವುದು? ತನ್ನಲ್ಲಿ. ತನ್ನಲ್ಲಿ ಮನಸ್ಸಿನಲ್ಲಿಯಾಗಿ ನಿಂತಾಗ ಅದು ಮನುಷ್ಯನ ಚಂಚಲತ್ವ ಹೋಗ್ಬೇಕು. ಅವಾಗ ನಿಶ್ಚಲಕ್ಕೆ ನಿಶ್ಚಲ ಆದಾಗ ಇದು ಅನುಭವ, ಪ್ರತಿಯೊಬ್ಬರಿಗೆ ಇದು ಅನುಭವ ಆಗ್ತದೆ. ಮನಸ್ಸಿನ ಚಂಚಲತ್ವ ಆದಾಗ ತಪ್ಪು ತಿಳುವಳಿಕೆಯಿಂದ ಅನ್ಯದರಿಂದ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆಯಿಂದ ಮನಸ್ಸು ಚಂಚಲವಾಗುತ್ತೆ. ಅದರಾಗೈತಿ ಇದರಾಗೈತಿ ಅಂತ ಓಡಾಡ್ತೈತಿ, ಓಡಾಡಿ ಬಳಲ್ತೈತಿ. ಬಳಲಿ ಬೇಸರಾಗಿ ಸುಮ್ಮನೆ ಇದ್ದಾಗ ಅದನ್ನು ನನ್ನೊಳಗೆ ಅನುಭವ ಮಾಡ್ತೈತಿ. ಅವಾಗ ಮನಸ್ಸು ನಿಶ್ಚಲ ಆಗೈತಿ. ಅಜ್ಞಾನ ಮರೆತಿರ್ತೈತಿ. ಅಲ್ಲಿ ಎಲ್ಲ ಕೈ ಬಿಟ್ಟು ನನ್ನಲ್ಲೇ ಐತೆ ಅನ್ನೋದು ಅವಾಗ ಅರಿವು ಇರೋದಿಲ್ಲ, ಮರುವಿಯೊಳಗೆ ಇರ್ತೈತಿ. ಅಲ್ಲಿ ಅರಿತಿದ್ರೆ ಅದ ನಿನ್ನ ಎಚ್ಚರ, ನಿಜದ ಎಚ್ಚರ. ಅರಿತು ಆ ಭಾವದೊಳಗೆ ಉಳಿಬೇಕು ನೋಡ್ರಿ. ಅದು ಶಾಶ್ವತವಾದಂತಹ ಪರಿಹಾರ. ಅರಿವಿನ ಮೂಲಕ ಆನಂದದ ಭಾವದಾಗಿದ್ದಾಗ ಈ ದುಃಖದಿಂದ ನಿನಗೆ ಬಿಡುಗಡೆ ಆಗ್ತದೆ. ನಾವು ತಿಳಿಯಲೇ ಸಾಕಾಗಿ ಬೇಸರಾಗಿ ಅಜ್ಞಾನದೊಳಗೆ ಅಲ್ಲಿ ಇರ್ತೀವಿ, ಮರಿಯೊಳಗೆ ಇರ್ತೀವಿ, ಆನಂದದ ಭಾವದೊಳಗೆ ಅರಿತಿರ್ಬೇಕಾಗೈತೆ ನಾವು. ಯಾವ ರೀತಿಯಿಂದಲೂ ಬಾಧೆಯನ್ನು ಹೊಂದದೆ ಯಾವಾಗಲೂ ಇದ್ದ ಇರುವಿಗಿನ ನಿನ್ನ ಸ್ವರೂಪ ಅಂತ ಬದಲಾಗದೆ ಒಂದೇ ನಮೂನೆ ಇದ್ದದ್ದು. ಇದು ನಮಗೆ ಹೊಳಿಬೇಕಾದ್ರೆ ಬಹಳ ಜನ್ಮದ ಪುಣ್ಯ ಸಂಗ್ರಹ ಆದಾಗಿ ಇದು ಹೊಳಿತೈತಿ, ಇದು ಸಿದ್ಧಿಸ್ತದೆ. ನಾಟಕದಲ್ಲಿ ದೀಪ ಎಲ್ಲರನ್ನು ಹೆಂಗೆ ಬೆಳಗ್ತಾ ಇರ್ತದೆ, ಹಾಗೆ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಸಾಕ್ಷಿ ರೂಪದಿಂದ ಅರಿಯುವ ಸಾಕ್ಷಿ ಚೈತನ್ಯನೇ ನೀ ನದಿ ಅಂತ. ಏನು ಯಾವಾಗಲೂ ಅದೇ ನಾನಿದ್ದೀನಿ, ಅರುವ ನಾನಿದ್ದೀನಿ. ಎಲ್ಲ ಇದರ ನನ್ನ ಬೆಳಕಿನಾಗಿ ಇವೆಲ್ಲ ನೋಡ್ತಾವ, ಆಟ ನೋಡ್ದೈತಿ. ಸಿದ್ಧಾರೂಢ ಚರಿತ್ರೆ ಬರ್ತೈತಲ್ಲ, ಹಿಲಾಲ್ ಹಚ್ಕೊಂಡು ಯಾರು ಇಲ್ಲಕ್ಕೆ ಹಿಡ್ಕೊಂಡು ನಿಂದ್ರೆ ಬಾ ಇಲ್ಲಿ ಅಂತೇಳಿ ಅವನು ಹಿಡಿಯಕ್ಕೆ ಹಚ್ಚಿದ್ರಂತ. ಹಿಲಾಲ್ ಹಿಡ್ಕೊಂಡು ನಾಟಕ ಮುಗಿಮಠ ಹಿಡ್ಕೊಂಡು ನಿಂತಿದ್ರು ಸಿದ್ಧಾರೂಢ. ನನ್ನ ಬೆಳಕಿನಾಗ ಆಟ ಆಡಕತ್ತಾವೆ ಅಂತ ಯಾವಾಗಲೂ ಆತ್ಮಭಾವದೊಳಗೆ ಇರ್ತಿದ್ರು ಸಿದ್ಧಾರೂಢ. ಅವರು ನಾಟಕ ಇಲ್ಲಿ ಅದನ್ನು ಹಿಡ್ಕೊಂಡು ಅವನು ಖಾಲಿ ನಿಂದಿರ್ತಾನೆ, ನಿಂದ್ರಿಸ ಹಿಲಾಲ್ ಹಿಡ್ಕೊಂಡು. ಅವಾಗ ದೊಡ್ಡ ಆಟ ಆದ್ರೆ ಹಿಲಾಲ್ ಹಚ್ಕೊಂಡು ಆಟ ಆಡ್ತಿದ್ರು. ಕ್ಯಾಸು ಪಾಸು ಇದ್ದಿದ್ದಿಲ್ಲಂತ ಆ ಟೈಮ್ನಾಗ. ದೊಡ್ಡ ಹಿಲಾಲ್ ಹಿಂಗೆ ಇದನ್ನು ಮಾಡೋದು ಆರ್ಕಂದ್ರೆ ಇದನ್ನು ಮಾಡಿದ್ರು ಚೂಣಿಯನ್ನು ಎದ್ದನ್ನ ಮಾತು ಹಿಡ್ಕೊಂಡಿದ್ರು. ಆಟ ಅವಾಗ ಕುಣಿದವನ್ನ ಬಾರ್ಸವ್ರು, ದಬ್ಬ ಬಾರ್ಸವ್ರು, ಇವರು ಅವರು ಹಿಲಾಲ್ ಹಚ್ಕೊಂಡು ಅವಾಗ ಮುಖ ಕಾಣೋದು ಇಲ್ಲ ಕತ್ತಲ್ದಾಗ ಏನು ಅವಾಗಿನ ಇದು ಹಂಗಿರ್ತಾರೆ. ಏನು ಎಲ್ಲಾರ ಲೈಟ್ ಅಂದ್ರೆ ಅಪರೂಪ. ಅವಾಗ ಹಿಂದಗಡೆ ಗ್ಯಾಸ್ ಇದ್ದಿದ್ದಿಲ್ರಿ. ಆ ಗ್ಯಾಸ್ ಇಲ್ಲದಾಗನು ಅದ ಗ್ಯಾಸ್ ಇನ್ನಾಗ ಅವಾಗ ಬಂದಿದ್ದಿಲ್ಲ. ಇವು ಜನ್ರೇಟರ್ನು ಇದ್ದಿದ್ದಿಲ್ಲ ಅವಾಗ. ಅವಾಗ ಅಲ್ಲ, ನಮಗೆ ಗೊತ್ತಿದ್ದಾಗ ಅವು ಜನ್ರೇಟರ್ದು ಅದಾವ ಬಿಡ. ಮೊದಲಿಂದದ ಸಿದ್ಧಾರೂಢ ಟೈಮ್ನಾಗ ಅವಾಗ ಹಿಲಾಲ್ ಹಸ್ತೆ ಆಟ ಆಡ್ಬೇಕಾದ್ರೆ ಹಳ್ಳಿ ಆಗೋದು ಎಲ್ಲಿ ಬರ್ಬೇಕ್ರಿ ಅವಾಗ? ಎಲ್ಲಾರ ಈಗ ಹೋಗೋದಿಲ್ಲ ಮಣ್ಣು ಕೊಡಾಕೋದು ಹಿಲಾಲ್ ಹಚ್ಕೊಂಡು, ಹಂಗೆಲ್ಲ ಹಿಲಾಲ್ ಹಚ್ಕೊಂಡು ಆಟ ಆಡೋದು ಅವಾಗ. ಏನು ಅದಕ್ಕೆ ಎಲ್ಲ ನನ್ನ ಬೆಳಕಿನಾಗ ಇದು ಆಟ ನಡೆದೈತಿ ಅಂತ. ನನ್ನ ಬೆಳಕು ಹೋತಂದ್ರೆ ಆಟ ಬಂದ. ಹಂಗೆ ನಾಟಕದಲ್ಲಿ ದೀಪ ಎಲ್ಲವನ್ನು ಬೆಳಗ್ತಾ ಇರ್ತೈತಿ. ಹಂಗೆ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಸಾಕ್ಷಿ ರೂಪದಿಂದ ಅರಿಯುವಂಥ ಸಾಕ್ಷಿ ಚೈತನ್ಯನ ನಾನು ಅದೇನಂತ ನೆನಪು ಮಾಡ್ಕೊಂತ ಇರುವುದು. ಆರಾಮಿನ ಭಾವದಾಗಿರಾಕಿ ಈ ಶರೀರದ ಅವಶ್ಯಕತೆನೇ ಇಲ್ಲ. ಈ ಶರೀರ ಇಲ್ಲೇ ನಮಗೆ ಆರಾಮ ಇರಾಕ್ ಬರ್ತೈತಿ. ಇದು ಸುಖ ಕೊಡ್ತೈತೆ ಅನ್ನೋ ತಪ್ಪು ತಿಳುವಳಿಕೆ ಒಳಗೆ ಇದನ್ನು ಹಿಡ್ಕೊಂಡು ಕುಂತಾನೆ. ಏನು ಈ ಶರೀರ ಸುಖ ಕೊಟ್ಬಿಟ್ಟಿದ್ರೆ ಶರೀರ ಧಾರಣ ಮಾಡಿದವರು ಎಲ್ಲರೂ ಸುಖ ಹೊಂದಿಬಿಡ್ತಿದ್ರು. ಶರೀರ ಸಂಬಂಧ ತಪ್ಪಿದಾಗ ಆರಾಮಿರ್ತೀವೋ, ಶರೀರ ಸಂಬಂಧ ಇದ್ದಾಗ ಆರಾಮಿರ್ತೀವೋ, ನೀನೇ ವಿಚಾರ ಮಾಡಿ ನೋಡ್ಕೊ. ಕೈಯಾಗ ಬೆಂಕಿ ಹಿಡ್ದಂಗೆ ಮನಸ್ಸಿನಾಗಿ ಶರೀರ ಹಿಡ್ಕೊಂಡು ಕುಂತಾನೆ ಸುಖ ಕೊಡ್ತದೆ. ತನಗೆ ಇರೋದು ಇರ್ತೈತೆ ಬೆಂಕಿ, ಅದ ಕೈಯಾಗ ಬೆಂಕಿ ಹಿಡ್ಕೊಂಡು ಸುಡುದು, ಅದ ಧರ್ಮ ಅದ. ಹಂಗೆ ದುಃಖ ಕೊಡೋದನ ಅದ.
ನಾವು ಯಾಕೆ ಸಂಕಟ ಪಡ್ತೀವಿ ಅಂದ್ರೆ ಇದನ್ನು ಹಿಡ್ಕೊಂಡು ಕುಂತೀವಿ. ಬಿಡೋದನಂತಂದ್ರೆ ಬಿಡಾಕ್ತೇ ಇಲ್ಲ. ಏನು ತಾನಲ್ಲವಿಯುಡಲೆಂಬ ಸುವಿವೇಕವನ್ನು ಮಾಡಿ ಮನುಜ ಇದು ನೀನಲ್ಲ ಅಂತ ತಿಳಿದ ಕೈ ಬಿಡು. ಅದ್ರ ಸಂಬಂಧ ತಪ್ಪಿಸ್ಕೋ, ಆರಾಮದಿ ನೀನು. ಇದು ಸಂಬಂಧ ಹಚ್ಕೊಂಡು ಅದು ಬಳಲಿಕ್ಕತ್ತಿ. ಯಾಕೆ ದುಃಖ ಪಡ್ಲಿಕ್ಕತ್ತಿ ಅಂದ್ರೆ ಈ ಶರೀರ ಸಂಬಂಧದಿಂದ ಇದು ನಾನು ನನ್ನದು ಅಂತ ಅಭಿಮಾನ ಹಿಡ್ಕೊಂಡು ಕುಂತೀವಿ. ಇದನ್ನು ಎಲ್ಲಿ ತನಕ ಇದ್ರೆ ಅಭಿಮಾನ ಹೋಗುದಿಲ್ಲ, ನಾನು ನನ್ನದು, ಅಲ್ಲಿ ಮಟ್ಟ ದುಃಖ ಹೋಗುದಿಲ್ಲ. ಇದರ ಹಂಗ ಹರಿದ ನಿಂತಾಗ ನನಗೆ ಇದರ ಅನುಭವ ಆಗೋದು. ಇಷ್ಟೆಲ್ಲ ಹೇಳೋದು ಕೇಳೋದು ಮಾಡಿದ್ರೆ ಹೋಗೈತೇನೋ, ಶರೀರ ಅಭಿಮಾನ ಹೋಗಿಲ್ಲ. ಯಾರು ಏನಾರು ಅನುಕೂಲ ತಡೆಯಲ್ಕ ಸಿಟ್ಟು ಬರ್ತೈತಿ, ಮುಖ ಕೆಡ್ತೈತಿ, ಹೌದಿಲ್ಲ? ಹಿಗ್ಗಿದ ಕೂಲೆ ಯಾ ಹೊಗಳಿದ ಕೂಲೆ ಹಿಗ್ತಿ, ಯಾರು ತೆಗಳಿದ ಕೂಲೆ ಕುಗ್ತಿ ಅಂದ್ರೆ ಅಭಿಮಾನ ಐತೆ ಅಂತ. ಏನು ಯಾರು ಏನಂದ್ರು ಹಚ್ಕೊಳಕ್ಕೆ ಬೇಕಾದಂಗೆ ಬೇ ಮರ ನನಗೇನು ಹತ್ತದಿಲ್ಲ ಅಂತಿರ್ತಾರಲ್ಲ, ವಿಚಾರವಂತ, ನನಗೇನು ಸಂಬಂಧ ಇಲ್ಲ. ಏನು ನಿನ್ನ ಬೈಗಳ ಮಂತ್ರನೂ ಹತ್ತದಿಲ್ಲ. ಎಷ್ಟು ಮಂತ್ರ ಬಡಬಡಿಸಿರೋ ನಿಜವಾದ ಇರುವ ನಾವು ಮುಟ್ಲಾರ. ನೀವು ಬೇಕಾದಂಗೆ ಬೈದರು ನಿನಗೇನು ಆಗೋಯಿಲ್ಲ. ಏನು ಅಲ್ಲದಕ್ಕೆ ಏನಾರು ನೀ ಅಲ್ಲದನ್ನು ನೋಡಿಂತೀನಿ, ಆ ಇದ್ದು ಇರುವನ್ನು ನೋಡಾಕ ನಿನಗೆ ಅಸಮರ್ಥ ಇದೀವಿ. ಅದನ್ನು ಅಂದ್ರೆ ನಿನಗೆ ಮಾತಾಡೋಕೆ ಶಕ್ತಿನೇ ಬರೋದಿಲ್ಲ ಅದನ್ನು ನೋಡಕ್ಕೆ ಹೋದೆ ಅಂದ್ರೆ. ಯಾಕ್ರಿ ಇರುವಿನ ಕಡೆ ಲೆಕ್ಕ ಕೊಟ್ಟೆ ಅಂದರೆ ಅಲ್ಲಿ ಶಬ್ದ ಎಲ್ಲ ಬಂದಾಗುತ್ತೆ. ಏನು ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ, ಯಾವುದೂ ಶಬ್ದ ಇಲ್ಲ ಇಲ್ಲಿ. ಏನು ಆಟ ಆಡವ ನೋಡೋವಾಗೆ ಆಡ್ತಿರ್ತಾನೆ ಅವನು. ಅದ ನಾನು ತಿಳ್ಕೊಂಡಿರ್ತಿಲ್ಲ, ಅವ ಆಟ ಆಡವ ಬೇರೆ ಅದನ್ನ ತಿಳ್ಕೊಂಡು ಆಟ ಆಡ್ತಿರ್ತಾನೆ. ಸಾವುಕಾರ ಇದ್ದವ ಬಡವನ ಪಾಠ ಮಾಡಿರ್ತಾನೆ, ಬಡವ ಇದ್ದವ ಸಾವುಕಾರ ಪಾಠ ಮಾಡಿರ್ತಾನೆ, ಗಂಡು ಇದ್ದವ ಹೆಣ್ಪಾಠ ಮಾಡಿರ್ತಾನೆ, ಹೌದಿಲ್ಲ? ಅವಾಗ ಬೇರೆ ಬೇರೆ ನಾ ಅದೇನೋ ತಿಳ್ಕೊಂಡು ಆಟ ಆಡ್ತಿರ್ತಾನೆ. ನಾವು ಗಂಡಸಿರ್ತಾನೆ ಹೆಣ್ಪಾಠ ಮಾಡಿರ್ತಾನೆ, ನಾವು ಬೇರೆ ಗಂಡಸದೇನೋ ತಿಳ್ಕೊಂಡು ನಾವು ಹೆಣ್ಪಾಠ ಮಾಡ್ತೀವಿ, ಹಚ್ಕೊಳ್ದಂಗೆ ಮಾಡ್ತಾನೆ ನಾವು. ನಾವು ಮರ್ತು ಬಿಟ್ಟೇವಿ ನಾವು ಯಾರಿದ್ದೇವೆ ಮರ್ತು ಇದನ್ನು ಆಟ ಆಡಕ್ಕೆ. ಇದ ಖರೆ ಅಂತ ತಿಳ್ಕೊಂಡು ಇದು ಸುಳ್ಳೈತಿ, ನಾನಾ ಬೇರೆ ಇದ್ದೇನೆ ಅಂತ ತಿಳ್ಕೊಂಡು ಅವನು ತಿಳಿದವ ಆಟ ಆಡ್ತಾನೆ, ಹಚ್ಕೊಳ್ದಂಗೆ ಇರ್ತಾನೆ. ಅವಾಗ ಬಾಧೆ ಆಗೋದಿಲ್ಲ. ಇವೆಲ್ಲ ತೋರು ಎಲ್ಲ ಸೋಗಿವು. ಜಗತ್ತೆಲ್ಲ ಒಂದು ನಾಟಕ ರಂಗ, ಜನರೆಲ್ಲ ಪಾತ್ರಧಾರಿಗಳು, ಅವರ ಕರ್ಮಕ್ಕನುಸಾರವಾಗಿ ಪಾತ್ರ ಬಂದವು. ಆದರೆ ಅದನ್ನು ಬೇರೆನ ಅದೇನ ತಿಳ್ಕೊಂಡು ಆಡಬೇಕು ಆಟ. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ನಡಿಬೇಕು ನೋಡ್ರಿ. ಅವ್ಯಾಹತವಾಗಿ ನಡೆದ್ರೆ ಏನಾರ ಅದು ನಮಗೆ ನಿಜದ ಭಾವ ಗಟ್ಟಿ. ನಮ್ಮ ನಿಜವಾದ ಇರುವನ್ನು ಕುರಿತು ಶ್ರವಣ ಸಿಗೋದು ಬಹಳ ದುರ್ಲಭ. ಅದು ಏನು ಭಾಳ ಅದಾವೆ, ಎಲ್ಲ ಕಡೆ ಹೇಳೋರು ಕೇಳೋರು ಅದಾರ, ಅದು ಇರುವನ್ನು ಲಕ್ಷಿಸಿ ಹೇಳೋರು ಯಾರು? ಇಲ್ಲದನ್ನು ಏನಾರ ಹೇಳಿ ಅದನ್ನು ಗಟ್ಟಿಗೊಳಿಸೋರು ಅದಾರ. ಇದ್ದಕ್ಕಿದ್ದಂಗೆ ಅದರ ನೆನಪಿಗೆ ತಂದು ಕೊಡೋರು ಯಾರ್ದಾರ ಹೇಳಿ? ನೀನೇ ಆ ದೇವ ಸ್ವರೂಪ ಇದ್ದಿ, ಸಚ್ಚಿದಾನಂದ ಸ್ವರೂಪ ಇದ್ದಿ ಅನ್ನೋದನ್ನು ಅನ್ನುವಂಥ ಶ್ರವಣವನ್ನು ಕೇಳಬೇಕು. ತ್ರಿಕಾಲ ಬಾಧ್ಯವಾದಂಥ ತನ್ನ ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ಲುವಂಥ ಪ್ರಯತ್ನ ಮಾಡೋದನ್ನು ಅದಕ್ಕೆ ಬ್ರಹ್ಮನಿಷ್ಠತ್ವ ಅಂತಾರೆ. ಆ ಬ್ರಹ್ಮನಿಷ್ಠತ್ವವನ್ನು ಪಡೆದಾಗ ನಿನ್ನ ಚಿಂತೆ ಕಳಿತೈತಿ ನೋಡಿ. ಸಂಕಟದಾಗ ಒದ್ದಾಡೋದು ಪುಣ್ಯನೂ, ಏನು ಸಂಕಟ ಕಳ್ಕೊಂಡು ಆರಾಮಿರೋದು ಪುಣ್ಯನೂ ಅಂದ್ರೆ? ಸಂಕಟ ಕಳ್ಕೊಂಡು ಆರಾಮಿರೋದು ಪುಣ್ಯ, ಹೌದಿಲ್ಲ? ಆದ್ರೆ ಸುಖದ ಮಾರ್ಗ ಸಂಕಟ ಕಳ್ಕೊಳ್ಳೋ ಒಂದು ಆರಾಮಿರೋ ಮಾರ್ಗ ಹಿಡಿಬೇಕಿಲ್ಲೋ? ಹಂಗಾರೆ ಎತ್ತಾಗ ಹೊಂಟಿರಿ ನೋಡ್ಕೋ, ಮತ್ತು ಸಂಕಟದಾಗ ಒದ್ದಾಡೋ ಮಾರ್ಗನ ಹಿಡಿದಿಲ್ಲ. ನಾವು ಅಲ್ಲದ್ರ ಬಗ್ಗೆ ಎಷ್ಟು ಹೇಳಿರು ಕೇಳಿರು ಅದು ಲಾಭ ಏನು ನಿನಗೆ? ನಾವು ಏನಿದ್ದೇವೆ ಅನ್ನೋದ್ರ ಬಗ್ಗೆ ಒಬ್ಬರ ಮಾತಾಡ್ತೀರಿಪ್ಪ, ಅದನ್ನು ಹೇಳೋದು ಕೇಳೋದು ಮಾಡ್ತೀರಾ? ನಮ್ಮ ನಿಜವಾದ ಇರುವನ್ನು ಕುರಿತು ಹೇಳೋದು ಕೇಳೋದು ಅಭ್ಯಾಸ, ಆತ್ಮನನ್ನು ಕುರಿತು ಸುಖಮಯವಾದಂಥ ಇರುವನ್ನು ಕುರಿತು ಶ್ರವಣ ಮನ ನಿಧಿಧ್ಯಾಸನದ ಅಭ್ಯಾಸದಾಗ ತೊಡಗುವಂತ ಶ್ರುತಿ ಅದನ್ನು ಹೇಳ್ತದೆ. ಆತ್ಮವಾರಿ ದೃಷ್ಟವ್ಯೋ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ.
ಅದ್ರ ಬಗ್ಗೆ ಶ್ರವಣ ಮಾಡೋ, ನಿನ್ನ ಬಗ್ಗೆ ಶ್ರವಣ ಮಾಡೋ, ಮನನ ಮಾಡೋ, ನಿಧಿಧ್ಯಾಸನ ಮಾಡೋ ಅಂತ ಹೇಳ್ದು. ಈ ಜಗತ್ತಿನ ಬಗ್ಗೆ, ಈ ಶರೀರದ ಬಗ್ಗೆ, ನೀ ಅಲ್ಲದ್ರ ಬಗ್ಗೆ, ಅನಾತ್ಮದ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ನಮ್ಮ ದಿನ ನಡೆದೇ ಬಿಟ್ಟೈತೆ. ಅದ್ರ ಬಗ್ಗೆ ಶ್ರವಣ ಅದನ್ನೇನು ಯಾರು ಹೇಳಬೇಕಾಗಿಲ್ಲ, ನಿರಂತರ ನಡೆದ್ಬಿಟ್ಟೈತೆ. ಅನಾತ್ಮದ ಬಗ್ಗೆ ಅದೇ ವಿಚಾರ ಗಟ್ಟಿ ಆಗ್ಬಿಟ್ಟೈತೆ. ಎದರ ಅಭ್ಯಾಸ ನಿನಗೆ ಭಾಳ ನಡೀತೈತೆ ಅದೇ ಗಟ್ಟಿ ಹಾಕೊಂಡ್ಬಿಡ್ತೈತೆ. ಅನಾತ್ಮದ ಬಗ್ಗೆ ಹೇಳೋದು ಕೇಳೋದು ಅನ್ನೋದೈತೆ ನಮ್ದು. ಅವಿಷಯ ಪರ್ಯಂತರ ಅದನ್ನ ಮಾಡೇವಿ, ಅದು ಗಟ್ಟಿಯಾಗೈತಿ. ಅದಕ್ಕೆ ಈ ಆತ್ಮಚಿಂತನ ಬಲಿಬೇಕು. ಅವಾಗ ಅನಾತ್ಮ ಚಿಂತನದ ಇದು ಕಡಿಮೆ ಅಂತ ಬರ್ತೈತೆ ನಮಗೆ. ಅದನ್ನು ಹೊಡೆದಾಕ್ಬೇಕಾದ್ರೆ ಶೇರಿಗೆ ಸವಾ ಶೇರ್ ಆಗ್ಬೇಕು ಅಂತ. ಅದಕ್ಕೆ ಇದ್ರ ಬಗ್ಗೆ ಹೇಳೋದು ಕೇಳೋದು ಭಾಳ ದುರ್ಲಭ ಜಗತ್ತಿನಾಗ. ಎಲ್ಲಿ ಅದ ಇದ್ರ ಕಡೆ ಲಕ್ ಕೊಡೋರು ಎಲ್ಲಿದ್ದಾರೆ? ನಿಜವಾಗಿ ಸುಖ ಹೊಂದಬೇಕನ್ನೋ ಉತ್ಕಟ ಇಚ್ಛಾ ಇದ್ರೆ ನಿಮ್ಮ ಬಗ್ಗೆ ಶ್ರವಣ ಮನ ನಿಧಿಧ್ಯಾಸನವನ್ನು ಹಗಲಿರುಳೆನ್ನದೇ ಇದನ್ನು ನಾವು ಕೈಕೋಬೇಕಾಗ್ತದೆ. ಶರೀರನ ನನಗೆ ಹತ್ತಿಲ್ಲ, ನಿಂದ ಶರೀರದೊಳಗಿನ ವಿಕಾರಗಳೇ ನನಗೆ ಹೆಂಗತ್ತವು? ಇವು ಯಾವುವೂ ನನಗಿಲ್ಲ. ಇಲ್ಲ, ಮನುಷ್ಯನ ವಿಕಾರನೂ ನನಗೆ ಹತ್ತಿಲ್ಲ, ಶರೀರದ ವಿಕಾರನೂ ನನಗೆ ಹತ್ತಿಲ್ಲ. ಶರೀರ ಮನಸ್ಸು ಬುದ್ಧಿಯಾದಿಗಳನ್ನು ಬೆಳಗ್ತಕ್ಕಂಥ ಜೀವ ಚೈತನ್ಯ ಏನದ ನೋಡ್ರಿ, ಅದಕ್ಕೆ ಶರೀರದ ವಿಕಾರಗಳು ಯಾವುವು ಹತ್ತಿಲ್ಲ. ಶರೀರ ಹುಡ್ತತಿ, ಶರೀರ ಸಾಯ್ತೈತಿ, ಮಧ್ಯಂತರದಲ್ಲಿ ವಿಕಾರ ಅನ್ನುವಂಥದ್ದು. ಆದರೆ ಇವೆಲ್ಲ ವಿಕಾರ ಆ ಚೈತನ್ಯಮಯವಾದಂಥ ಇರುವಿಗೆ ಇಲ್ಲ. ಮನಸ್ಸು ಮತ್ತು ಶರೀರ ಭಾವ ಯಾವಾಗ ಅಡಗ್ತೈತಿ ಆವಾಗ ಆನಂದದ ಅನುಭವ ಆಕೈತಿ. ನಾವು ಬ್ಯಾನಿ ಜ್ವರ ಶರೀರಕ್ಕೆ ಬರ್ತಾವೋ ಏನು ಆರಾಮಿಗೆ ಬರ್ತಾವೆ? ಆರಾಮಿಗೆ ಜ್ವರ ಬಂದಿರ್ತಾವೆ, ನೀನಾರು ಶರೀರಕ್ಕೆ ಬರ್ತಾವೆ. ಬ್ಯಾನಿ ತೋಟದ ಒಂದಿಲ್ಲ ಒಂದು ಬ್ಯಾನಿ ಇರುವುದನ್ನ ಶರೀರದ ಬ್ಯಾನಿ ಇಲ್ದಂಗೆ ಮಾಡೋಕ್ಕಾಕತ್ತೇನ ಅದನ್ನ ಶರೀರ? ಮೈಯಾಗ ಆರಾಮಿಲ್ರಿ ಅಂತಾನೆ. ಹೌದಪ್ಪ, ಮೈಯಾಗನ ಆರಾಮಿಲ್ಲದ್ದು, ಅದಕ್ಕೆ ಆರಾಮಿಲ್ಲ. ಹೌದಿಲ್ಲ? ಆರಾಮ್ ನಿನ್ನೊಳಗೈತಿ, ಮೈಯಾಗ ಆರಾಮ ಇರುವುದಿಲ್ಲ. ಮೈ ಬಿಟ್ಟಾಗ ನಿನಗೆ ಆರಾಮ ನೋಡು, ಮೈ ಹಿಡ್ಕೊಂಡ್ರೆ ಆರಾಮ ಇರೋದಿಲ್ಲ. ಮೈಯಾಗ ಆರಾಮ ಇರುವಂಗೆ ಮಾಡೋಕೆ ಯಾರಿಗಾರ ಬರ್ತೈತೇನ? ಯಾವ ಡಾಕ್ಟರ್ಗಾರ ಬರ್ತೈತೇನ? ಯಾರಿಗೂ ಸಾಧ್ಯ ಇಲ್ಲ. ಮೈ ಎಲ್ಲಿಲ್ಲ ಅಲ್ಲಿ ಆರಾಮದ. ಏನು ಮೈ ಅಂದರೆ ಶರೀರ, ಶರೀರ ಭಾವ ಬಿಟ್ಟಾಗ ನೀ ಆರಾಮಿರ್ತೀನಿ ನೋಡಿ. ಈ ದೈತ್ಯಾಗ ಆರಾಮಿದ್ದೆ ಅಂತ ಅಲ್ಲಿ ಮೈ ಇಲ್ಲ ಅಲ್ಲಿ. ಹೌದಿಲ್ಲ? ಅದು ಇಲ್ಲ ಅಂತ ಆರಾಮದೆಯಾ ಅಲ್ಲಿ. ಹಲೋ ಹಲೋ, ಪ್ರವಚನ ನಡೆದಿಪ್ಪ, ಹಿಂದಾಗಡೆ ಮಾತಾಡುಂಟು. ಹಾಂ, ಏನಾರು ಹೇಳೋದಿತ್ತಾನ? ಅರ್ಜೆಂಟ್ ಇತ್ತಾನ? ಹಲೋ ಹಲೋ ಹಲೋ, ಹಾಂ ಹಾಂ ಹಾಂ, ಆಯ್ತು. ಎಡೆಬಿಡದೆ ಈ ವಿಚಾರದಾಗ ತೊಡಬೇಕು ನೋಡ್ರಿ, ಅಂದಾಗ ನಮಗೆ ಇದು ಗಟ್ಟಿ ಗಟ್ಟಿ. ಮನುಷ್ಯನ ಬೆನ್ನು ಹತ್ತಿ ಹೆಂಗೆ ನೆರಳು ಬರ್ತೈತಿ, ನಮ್ಗೆ ಯಾವಾಗಲೂ ನಿನ್ನ ಇರುವಿನ ನೆನಪಿನಾಗಿದ್ದೆ ಅಂದರೆ ನಿನ್ನ ಬೆನ್ನು ಹತ್ತಿ ಶಾಸ್ತ್ರ ಪುರಾಣ ಎಲ್ಲ ಬೆನ್ನು ಹತ್ತಿ, ಬೈಬಲ್ ಕುರಾಣ ನಿನ್ನ ಬೆನ್ನು ಹತ್ತಿ ಬರ್ತಾವೆ. ನಿಮ್ಮ ಅನುಭವದ ಬೆನ್ನು ಹತ್ತಿ ಬರಬೇಕು. ನಾವು ಅದ್ರ ಬೆನ್ನು ಹತ್ತಿ ನಾವು ಹೋಗಲ್ಲ, ನಮ್ಮ ಬೆನ್ನು ಹತ್ತಿ ಯಾವ ಬರುವಂಗೆ ಮಾಡ್ಕೋಬೇಕು ಅಂತಿದ್ರೆ ಅದು ಬೆನ್ನು ಹತ್ತಿ, ಅನುಭವದ ಬೆನ್ನು ಹತ್ತಿ ಬರ್ಲಿಕ್ಕೆ ಲೌಡ್ ಇಲ್ಲ ಅಂದ್ರೆ ಅಲ್ಲೇ ಒದ್ದಾಡ್ಲಿಕ್ಕೆ ಏನು ಇಲ್ಲ. ನಾಯಿ ಹಂಗೆ ತಾನ ಬೆನ್ನು ಹತ್ತಿ ಬರ್ತಾವೆ, ಅನುಭವದ ಬೆನ್ನು ಹತ್ತಿ. ಇದ್ರಾಗೂ ಹಂಗೆ ಹೇಳ್ಯಾರ ವೇದದೊಳಗು, ನೀವು ಹೇಳಿದ್ದ ಅವನು ಮೊದಲ ಅವರು ಅನುಭವ ಮೊದಲ, ಹೌದಿಲ್ಲ? ಅವು ಹಿಂದಗಡೆ ಅವ ಪುರಾಣ ಶಾಸ್ತ್ರ ಹಿಂದಗಡೆ ಅವು, ಅನುಭವ ಮೊದಲು. ಅದು ಶ್ರೇಷ್ಠವಾದದ್ದು.
ನೇರವಾದ ಅನುಭವವನ್ನು ಕೇಳಬೇಕು ಅಂತ. ಮೂರು ಶರೀರಗಳನ್ನು ಎದುರಿಟ್ಟು ಅರಿತಕ್ಕಂಥ ಚೈತನ್ಯ ಸ್ವರೂಪಕ್ಕೆ ಪ್ರತ್ಯಗಾತ್ಮ ಅಥವಾ ತೂರ್ಯ ಅಂತ. ಮೂರು ಶರೀರಗಳನ್ನು ಎದುರಿಟ್ಟು ಅರಿಯುವಂಥ ಸ್ಥಿತಿ ಪ್ರಾಪ್ತಿ ತೂರ್ಯಾವಸ್ಥೆಗಳು. ಪ್ರತ್ಯಗಾತ್ಮನ ಬುದ್ಧಿ ಕೃತ್ಯವೇ ತೂರ್ಯವು. ಅದು ಕನ್ನಡಿದ್ದಂಗೆ ಅತ್ಯರ್ಥವನ್ನೇ ತೋರಿ ಕೆಡುವುದು. ಯಥಾರ್ಥವಾಗಿ ನೀ ಯಾರಿದೆ ಅನ್ನೋದನ್ನು ನೆನಪಿಗೆ ತಂದು ಕೊಡ್ತೈತೆ ಅದು ತೂರ್ಯಾವಸ್ಥೆ. ಅದು ಉಪಾಧಿ. ಇದು ಕರೆ ಸತ್ಯವಾದದ್ದಂತ ನಂಬಲೆ ಮೈತ್ರ ನೀನು. ಇದು ಶ್ರುತಿ ಸಮ್ಮತವಾದಂಥ ಅಭಿಪ್ರಾಯ ಇದೆ. ಸತ್ಯವಿದೆಂದು ನಂಬಲೆ ಮೈತ್ರಿ, ಇದು ಸತ್ಯಾನುಶಾಸನಬಹುದಾಗಿ ಅಂತ ಶ್ರುತಿ ಸಮ್ಮತವಾದಂಥ ಅಭಿಪ್ರಾಯದ ಅನುಭವಿಗಳು ಹೇಳಿದ್ದದ. ಅದನ್ನು ನಂಬು. ಅದಕ್ಕೆ ಮೂರೂ ಶರೀರಗಳನ್ನು ಮೀರಿ ಪ್ರತ್ಯೇಗಾತ್ಮ ಸ್ಥಿತಿಯೊಳಗೆ ನಿಂತು ನೋಡ್ಕೋ. ಅವಾಗ ನೀ ಯಾರಿದ್ದೇನೋ ಅವಾಗ ನಿನಗೆ ಜ್ಞಾನ. ಅದಕ್ಕೆ ಸಮಾಧಿ ಅಂತಾರೆ, ತೂರ್ಯ ಅಂತ. ಸದಾ ಸುಖಕರವಾದಂಥ ಇರುವಿನ ಸ್ಥಿತಿ ಅದು. ತೂರ್ಯ ಸದಾ ಮಂಗಲಂ ಅಂತ. ಆ ಸ್ಥಿತಿಯೊಳಗೆ ನಿಂತು ನೋಡ್ಕೋ. ಅವಾಗ ಅದನ್ನು ಪಡೆದಾಗ ನಿನಗೆ ಚಿಂತೆ ಇಲ್ದಂಗೆ ಆಕೈತಿ. ಅವಾಗ ಜ್ಞಾನ. ಅಲ್ಲಿ ಮಠ ನಾ ಮಾಹಿತಿ ಆಕೈತಿ. ಅಭ್ಯಾಸದೊಳಗೆ ತೊಡಗಿ ಮೂರೂ ಶರೀರಗಳನ್ನು ಮೀರಿ ನಿಂತು ಪ್ರತ್ಯೇಗಾತ್ಮ ಸ್ಥಿತಿಯೊಳಗೆ ನಿಂತು ನೋಡಿಕೊಂಡಾಗ ಅವಾಗ ಜ್ಞಾನ. ಅಲ್ಲಿ ಮಠ ಜ್ಞಾನ ಆಗೈತಿ ಅನ್ನೋದು ಸುಳ್ಳು. ಅಜ್ಞಾನ ಆವರಣೆಲ್ಲ ಭಂಗ ಆಗೈತಿ. ಅಲ್ಲಿ ಕೇವಲ ಇರುವಿನ ಎಚ್ಚರ. ಅದು ಯಥಾರ್ಥವಾಗಿ ನಿನ್ನ ಇರುವನ್ನು ಅದು ತೋರಿಸಿ, ಅದು ಅದು ನಿಜ ಪದವಾದಲ್ತು. ಅದು ಗುಣಗಂಧ ಅವಸ್ಥೆ ಅಂತ. ಸತ್ವ ಪ್ರಧಾನವಾದ ಗುಣದಿಂದ ಕೂಡಿದಂಥದ್ದು. ಅದು ಯಥಾರ್ಥ ನಿನ್ನ ಇರುವನ್ನು ತೋರಿಸಿ ಅದು ಇಲ್ಲದಂಗೆ ಆಗ್ತದೆ. ಇವನ್ನು ಪ್ರಯತ್ನಪೂರ್ವಕವಾಗಿ ಅಭ್ಯಾಸ ಮಾಡಿದಾಗ ಬರ್ತದೆ. ತೂರ್ಯ ಮತ್ತು ತೂರ್ಯಾತೀತ ಇವೆರಡನ್ನು ಈ ಜಗದು ಅಭ್ಯಾಸವನ್ನು ಮಾಡಿದೊಡೆ ನಿತ್ಯ ಮುಕ್ತಿ ಪದ ಸಿದ್ಧಿಯಪ್ಪದು. ನಿಜಗುಣರು ಸ್ಪಷ್ಟ ಹೇಳ್ಯಾರದನ್ನು. ತೂರ್ಯಾವಸ್ಥೆಯನ್ನು ಹೊಂದಿದ್ರೆ ಸಾಕು. ನೀವು ಮತ್ತೆ ಅದನ್ನು ಹೊಂದಬೇಕಂತ ಪ್ರಯತ್ನ ಮಾಡೋದು ತನ್ನಿಂದ ತಾನ ಅನುಭವ ಬರ್ತೈತೆ ಅಂತಿದ್ರು ಅಜ್ಜಾವ್. ತೂರ್ಯ ಪದವನ್ನು ಮೊದಲು ಹೊಂದ. ಅದಕ್ಕಾಗಿ ನಿರಂತರ ಪ್ರಯತ್ನ, ಹಗಲಿರುಳನ್ನದೇ ಪ್ರಯತ್ನ ಮಾಡಬೇಕು ಸಮಾಧಿ ಸ್ಥಿತಿಯನ್ನು ಹೊಂದಬೇಕಾದ್ರೆ. ನಮ್ಮಪ್ಪ ಯಾವಾಗ ಬೇಕು ಅವಾಗ ಆ ಸ್ಥಿತಿ ಹೊಂದಿದ್ದಾನು, ಸಮಾಧಿ ಸ್ಥಿತಿಯನ್ನು. ಎಷ್ಟು ಜನ್ಮ ಕಣ್ಣು ಕಿಸ್ಕೊಂಡು ಕುಂತಿದ್ದು ಅದಕ್ಕಾಗಿ ಅಂತ. ಹಗಲಿರುಳನ್ನದೇ ಅದರ ನೆನಪು ಮಾಡ್ಕೊಂತ ಕುಂತಾನು. ಯಾವಾಗಲೂ ಅದರ ನೆನಪಿನಾಗಿರ್ಬೇಕಲ್ಲ, ಉಳಿಬೇಕು ಅನ್ನೋದು ಉತ್ಕಟ ಇಚ್ಛಾ ಬೇಕು ಅದಕ್ಕೆ. ಅಂದ್ರೆ ಸಾಧ್ಯ ಐತಿ. ಉತ್ಕಟ ಇಚ್ಛಾ ಇಲ್ಲವೇ ಕೆಲಸ ಆಗೋದ್ರ. ಪ್ರಬಲವಾದ ಅನುಸಂಧಾನ, ಆತ್ಮಾನುಸಂಧಾನದ ಅಭ್ಯಾಸ ನಡಿಬೇಕು ನಾವು. ಅಲ್ಪ ಪ್ರಯತ್ನಕ್ಕೆ ಅದು ಎಂದೂ ಕೆಲಸ ಆಗೋದಿಲ್ಲ. ಶರೀರ ಹೆಂಗೆ ಮುಪ್ಪಕ್ಕಂತ ಹೋಗ್ತೈತಿ ನೋಡ್ರಿ, ಹಂಗೆ ಮನಸ್ಸಿನೊಳಗಿನ ಆಶಾ ಎಲ್ಲ ಹೆಚ್ಚಕ್ಕೊಂತ ಹೋಗ್ತೈತಿ. ಶರೀರ ಜೀರ್ಣ ಆದಂಗೆ ಆಶಾ ಹರಿದಕ್ಕೈತಿ. ಶರೀರ ಜೀರ್ಣ ಐತಿ, ಆಶಾ ತೃಣ ಐತಿ ಅಂದ್ರೆ. ಸದಮಳ ಆನಂದ ಅಂದರೆ ವಿಷಯಾದಿಗಳ ಸಂಬಂಧ ಇಲ್ಲದ ಅನುಭವ ಕೊರುವಂಥ ಆನಂದ. ಮನಸ್ಸನ್ನು ವಿಚಾರ ಶಕ್ತಿಯಿಂದ ನಿಂದಿಸ್ಲಿಕ್ಕೆ ಬರ್ತೈತಿ ಹೊರತು ಬಾಕಿ ಯಾವ ಯೋಗದಿಂದನೂ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಬರ್ತದೆ. ಆತ್ಮಭಾವದಲ್ಲಿ ಮನಸ್ಸನ್ನು ನಿಲ್ಲಿಸ್ಬೇಕಂತಂದ್ರೆ ವಿವೇಕನೇ ಬೇಕಾದಕ್ಕೆ. ವಿವೇಕ ಪ್ರಧಾನ ಅಂತ. ವಿವೇಕವಾದಾಯ ಆದಾಗ ದೋಷ ದರ್ಶನ ಆಕೈತಿ ನಿನಗೆ. ಅವಾಗ ವೈರಾಗ್ಯ ಬರ್ತೈತಿ. ಅವಾಗ ನೀತಿ ವೈರಾಗ್ಯ ತಾನೇ ಬರ್ತಾವೆ. ವಿವೇಕ ವೈರಾಗ್ಯನೇ ಮುಖ್ಯ ನೋಡ್ರಿ. ಅಭ್ಯಾಸದ ಶೈಲಿ, ಅಭ್ಯಾಸಿಗೆ ಸೂಕ್ಷ್ಮ ಶರೀರ ಆದಿ ಅನಾಥನಾದಿಗಳು ಕೇಳಿಸ್ಬೇಕು. ಯಾವ ಮಠ ಮಾಡಿದ ಸಾಧು ಸನ್ಯಾಸಿಗಳಿಗೆ ಕೇಳಿಸ್ತಾವೆ ಹೇಳ್ರಿ ಅನಾಥನಾದ ಸೂಕ್ಷ್ಮ ಶರೀರ. ಅದೇಲಿ ಬರ್ಬೇಕು ಅವಾಗ. ಅದನ್ನು ಇದು ವಿಚಾರಣೆ ಇಲ್ಲಲ್ಲ. ನಾವು ಬರೇ ಅದನ್ನು ಹೊರಗಿನ ವಿಷಯದಕ್ಕೆ ಗಂಟು ಬಿದ್ದಾವ್ರಿ. ಸಾಧು ಯಾರಿ ಅಂತ ಅಂದು ಕೊಟ್ಟರು ಹೌದಿಲ್ಲ, ಬರೀ ಅದನ್ನು ಅದನ್ನು ಕೂಡಿ ಹಾಕೋದ್ರಾಗಿದ್ದೀವಿ ನಾವು. ಸಾಧು ಸನ್ಯಾಸಿಗಳು ವ್ಯವಹಾರ ಇಲ್ಲ. ಅದ್ರ ವೇಷದಾಗಿ ಹೊರಗಿನ ದೊಡ್ಡ ಸಂಸಾರ ಇದಕ್ಕೆ ಹತ್ತೈತಿ ಹೌದಿಲ್ಲ. ಅದ್ರ ಕಡೆ ಉದಾಸೀನ ಭಾವ ಎಲ್ಲೈತೆ ಅವನು. ಎಲ್ಲದರ ಬಗ್ಗೆ ಉದಾಸೀನ ಭಾವ ಬಂದಾಗ, ವೈರಾಗ್ಯ ಬಂದಾಗ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾಣಿಸೋಕೆ ಶುರು ಆಗ್ತವೆ ಮುಂದುವರಿದ ಸಾಧಕನಿಗೆ.
ಈ ಲೋಕ ಪರಲೋಕದ ಬಗ್ಗೆ ವೈರಾಗ್ಯ ಬರಬೇಕು ನೋಡ್ರಿ. ಇಹಮೂತ್ರ ಫಲಭೋಗ ವಿರಾಗಿ ಅಂದರೆ ಈ ಲೋಕ ಮತ್ತು ಪರಲೋಕದ ವಿಷಯಗಳ ಬಗ್ಗೆ ವೈರಾಗ್ಯ ಬಂದಾಗ ಅವಾಗ ಸೂಕ್ಷ್ಮ ಶರೀರ ಅನಾಥನಾದಗಳು ಕೇಳಕ್ಕೆ ಶುರು ಆಗ್ತವೆ. ಬರೀ ಹೊರಗಿನ ಸಪ್ಪಳ ಗಂಟಿ ಬಾರಿಸಿನೇ ಉದಿ ಗಡ್ಡಿ ಬೆಳಗಿನೇ ಹಾಡು ಹಾಡಿನೇ ಕುಣಿದ್ನೆ ಅಂದ್ರೆ ಕೆಲಸ ಆಗೋದಿಲ್ಲ. ಏಕಾಗ್ರತೆ ಬಲಿಬೇಕಾತಂದ್ರೆ ವಾಸನ ಪೂರ್ಣ ನಾಶ ಆಗ್ಬೇಕು. ಮನಸ್ಸು ಎತ್ತು ಹೋಗದಂಗೆ ಆದಾಗ ಮನಸ್ಸಿನ ಏಕಾಗ್ರತೆ ಬಲಿತೈತಿ. ಅವಾಗ ನಾದಗಳ ಕೇಳ್ಸಕ್ಕೆ ಶುರು ಆಕ್ಕವು. ಘಂಟಾನಾದಗಳು, ಇಂಪಾದ ಗಾಯನಗಳು ಕೇಳಿಸ್ತಾವ. ಅಗದಿ ಮುಂದುವರಿದ ಸಾಧಕನಿಗೆ ಇಲ್ಲಾಂದ್ರೆ ಕಠೋರ ಶಬ್ದಗಳು ಕೇಳಿಸ್ತಾವ. ಕುರಾಣದೊಳಗೆ ಹೇಳ್ಯಾರ, ಪೈಗಂಬರ ಅವರು ಅಭ್ಯಾಸಕ್ಕೆ ಕೂತಾಗ, ನಮಾಜಿ ಕೂತಾಗ ಭಯಂಕರ ಭಯಾನಕ ಶಬ್ದಗಳು ಕೇಳಿಸ್ತಾವೆ. ಬಿಟ್ಕೊಟ್ಟು ಓಡಿ ಹೋಗ್ಬೇಕು. ಹಂಗೆ ಟೆಂಪರೇಚರ್ ಬದಲಾಕೈತಿ. ಹಂಗೆ ಶಬ್ದಗಳು ಮೈಯಾಗೆಲ್ಲ ಜ್ವರ ಬಂದಿದ್ದು ಅಂತ ಹಂಗೆ ಶಬ್ದ ಕೇಳಿದ್ಲೆ ಮೊಹಮ್ಮದ್ ಪೈಗಂಬರ್ ಹಂಗೆ ಮುಂದುವರೆದ ಕೇಳುವಾಗ ತನ್ನ ಹೆಂಡತಿ ಮುಂದೆ ಬಂದು ಹೇಳ್ಯಾರು. ಕುರಾಣದೊಳಗೆ ಬರ್ತದೆ ಅದೆಲ್ಲ. ಅಭ್ಯಾಸ ಕೂತಾಗ, ನಮಾಜಿ ಕೂತಾಗ ಇಂಥವೆಲ್ಲ ಘಟನೆಗಳು. ಅವಾಗ ದೇವದೂತರು ಭೇಟಿಯಾಗ್ಯಾರ. ಅವ್ರಿಗೆ ಸೂಕ್ಷ್ಮ ಶರೀರದೊಳಗೆ ಕಾಣಿಸ್ತಾವೆ. ಮುಂದುವರೆದ ಸಾಧಕರಿಗೆ ಇವೆಲ್ಲ ತೋರಬೇಕು. ಅಂದರೆ ನಿಮ್ಮ ಸಾಧನ ಬರೋಬ್ಬರಿ ಆಗೈತೆ ಅಂತ ಬರ್ತಾರೆ. ನಾವು ಏನಾರ ಕಂಡು ಕೂಡಲೇ ಬಿಟ್ಕೊಟ್ಟು ಓಡಿ ಹೋಗ್ಬಿಡ್ತೀವಿ. ಅಭ್ಯಾಸ ಕದ ಹಾಕೊಂಡು ಕೂತಂದ್ರೆ ಒಂದು ಬ್ರಹ್ಮರಾಕ್ಷಸ ಎದುರಿಗೆ ಬಂದ್ರೆ ಏನು ಮಾಡ್ತೀವಿ ಅಂತಿದ್ರು ಅವ್ರು. ಒಂದು ಘಟಸರ್ಪ ಬಂತಪ್ಪ. ಯಾಕ್ರಿ ಅವು ಯಾವ ರೂಪ ತಾಳ್ತಾವೆ ಹೇಳಕ್ಕೆ ಬರೋದಿಲ್ಲ. ಪಿಶಾಚಿಗಳು ಯಾವ ರೂಪದಿಂದ ಬಂದು ಆ ಸಾಧನದ ನಿಷ್ಠೆಯನ್ನು ಪರೀಕ್ಷೆ ಮಾಡಕ್ಕೆ ಬರ್ತಿರ್ತಾವಲ್ಲ. ನೀವು ಎಷ್ಟರ ಮಟ್ಟಿಗೆ ಗಟ್ಟಿ ಐತೋ ಇದು ಡೊಂಕಿ ಐತೋ ಇದು ಕರೆ ಐತೋ ಗೊತ್ತು ಮಾಡಕ್ಕೆ ಸಾಧನದ ನಿಷ್ಠೆಯನ್ನು ಪರೀಕ್ಷೆ ಮಾಡಕ್ಕೆ ಬರ್ತಿರ್ತಾವೆ ನಾವು ವಿಘ್ನಗಳೆಲ್ಲ. ಯಾವ ರೂಪದಿಂದ ಬಂದ ಒಂದು ಸುಂದರವಾದ ಹುಡುಗಿಯಾಗಿ ಬಂದರೆ ನೀನು ಸಾಧನನೂ ಹೊಕ್ಕತಿ, ಎಲ್ಲ ಹೊಕ್ಕತಿ. ಅದ್ರ ವಿಲೋಪನೆಗಳು ಬಂದು ಒದಗ್ತಾವೆ. ಏನು ಮಾಡ್ತೀನಿ ನಡಿ, ಇಲ್ಲಿ ಖಾಲಿ ಕುಂತು ನಡಿ ಹೋಗೋಣ ಅಂತ ಬಂದು ಹೌದಿಲ್ಲ. ಅವಾಗ ಎಲ್ಲಿ ನಡಿ ಹೋಗಿ ನೀನು ಏನು ಸಾಕಾಗಿತ್ತು ನನಗೂ ಅಂತಿದ್ದೆ, ಎದ್ದು ಬಿಡ್ತೀವಿ. ಅದಕ್ಕೆ ಒಳಗಾಗದಂಗೆ ಯಾವುದೇ ಥರದ ವಿಲೋಪನೆಗೊಳಗಾದರೂ ಅಲ್ಲಿಗೆ ಮುಗೀತು ನಿನ್ನ ಸಾಧನ. ಚ್ಯುತಿಯನ್ನು ಯೋಗ ಭ್ರಷ್ಟ ಆದವ. ಎಲ್ಲಿ ಮಠ ಬಂದಿರ್ತೈತಿ, ಬಂದು ಹೋದ್ ಮತ್ತು ಮೊದಲೇ ತಿಂದ್ರೆ ಒಂದೇ ತಕ್ಕ ಹೋಗ್ತೀರಿ. ಇದು ಮತ್ತಂತ ಈ ಇದನ್ನು ಕಟ್ಟಿರ್ತಾರಲ್ಲ ನಿಚ್ಚಣಿಕೆ, ಯಾಕ್ರಿ ಮೆಂಡ್ರಗಣಿ ಅಂತಿರಲ್ಲ, ಕಡಿಗೆ ಇನ್ನೊಂದಿಟ್ಟು 2 ಮೆಟ್ಕೊಟ್ಟು ಇರ್ತಾವೆ. ಹಿಂಗೆ ಮಾಡೋರಿಗೆ ಕಟಕ್ನ ಹೊಳ್ಳೆತೆ ಅಂದ್ರೆ ಮುಗಿದು ಮತ್ತು ತೆಳಗನ ಹೋಗೋದು, ಮತ್ತು ಬಡ್ಡ್ಯಾಗಿಂದ ಬರ್ಬೇಕು. ಹಂಗೆ ಇದು ಯೋಗ. ಮ್ಯಾಗ ಹೋಗ್ತೈತಿ ಮತ್ತು ಬೀಳ್ತೈತಿ. ಪ್ರಯತ್ನ ಮಾಡೋ ಹೋಗೊಂದಿಟ್ಟು 1-2 ಹಚ್ಚಿದ್ವು ಒಂದೊಂದು ಬೀಳ್ತಾವೆ ತಡೆಯಕ್ಕೆ. ಒಂದೊಂದು ಹತ್ತಕ್ಕೆ ಹೋಗೋದ್ರ ಬ್ಯಾಡ ಸರಿ ಮರ ಹೇಳಿದ್ವಿ. ಒಂದೊಂದು ಹಾಗೆ ಸಾಧನ ಮಾಡೋಕೆ ಹೋಗೋದಿಲ್ಲ ನಾವು. ಹೌದಿಲ್ಲ. ಕೇಳಿ ಮನೆಗೆ ಎದ್ದು ಹೋಗ್ಬಿಡ್ತೀವಿ. ಅಭ್ಯಾಸ ಮಾಡೋಂಗಿಲ್ಲ, ಬಿಡೋಂಗಿಲ್ಲ. ಅಂಥ ಜೀವಗಳ ಮಂದಿ ಭಾಳ ಹತ್ತಿದ್ರೆ. ಹೌದಿಲ್ಲ. ನಿಜವಾಗಿ ನಾವು ಅದನ್ನು ಸಾಧಿಸಬೇಕು, ಕೇಳಿದ್ದನ್ನು ನೆನಪಿಟ್ಕೋಬೇಕು, ಅದರ ಮುಂದುವರಿಬೇಕು. ನಾವು ಏನಿದೆ ಯಾರಿಗೆ ಬೇಕಾಗಿದ್ದೀವಿ? ನಮ್ಮ ಬಾಳೆ ಒಂದು ನೆಟ್ಗಾರ ಸಾಕಪ್ಪ ಅಂತೀವಿ ನಾವು. ಎಲ್ಲಿಯೋ ಒಬ್ಬವ ಅದು ಸಹಸ್ರೇಶು ಮನುಷ್ಯಾನಾಂ ಸಹಸ್ರೇಶು ಕಶ್ಚಿದ್ದತಿ ಸಿದ್ಧಯೇ ಅಂತ. ಸಾವಿರಾರು ಜನಗಳಲ್ಲಿ ಇದನ್ನು ಹೊಂದಬೇಕಂತ ಪ್ರಯತ್ನ ಮಾಡೋರು ಸಾವಿರಾರು ಜನಗಳಲ್ಲಿ ಒಬ್ಬವ. ಅಂಥ ಪ್ರಯತ್ನ ಮಾಡೋ ಸಾವಿರಾರು ಜನಗಳಲ್ಲಿ ಒಬ್ಬವ. ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಮೀತಿ ತತ್ವತಃ. ಎಲ್ಲೋ ಒಬ್ಬವ ಯಥಾರ್ಥವಾಗಿ ಅದನ್ನು ಅನುಭವ ಮಾಡ್ಕೊಂಡು ಸಮಾಧಿಯನ್ನು ಹೊಂದವ. ಅಂದಾಗ ಬಾಕಿ ಉಳಿದೈತಿ. ಅವಾಗ ಸಂಖ್ಯೆ ಭಾಳ ಕಡಿಮೆ ಇತ್ತು. ಅವಾಗ ಸಹಸ್ರಾರು ಅಂತಂದ್ರೆ ಅವಾಗ ಜನಸಂಖ್ಯೆ ಕಡಿಮೆ. ಈಗ ಪ್ರಾರ್ದೇಶು ಆಗೈತಿ ಈಗ. ಹೌದಿಲ್ಲ. ಪ್ರಾರ್ಥ ಅಂದ್ರೆ ಸಂಖ್ಯೆ ಇಲ್ಲ, ನಮಗೆ ಗೊತ್ತಿಲ್ಲ. ಅದು ಕೋಟಿ ದಶಕೋಟಿ. ಹೌದಿಲ್ಲ. ಈಗಷ್ಟ ಗೊತ್ತಾಗೈತಿ.
ಅವು ಬಿಲಿಯನು ಮಿಲಿಯನು ಅಂತ ಮುಂದುವರೆದವು ಇಷ್ಟ. ಹಾಗೆ ನಮ್ಮ ಇದ್ರಾಗ ಐತೆ ಅದು ಏನು ಕೋಟಿ ದಶಕೋಟಿ ಪದ್ಮ ಮಹಾಪದ್ಮ ಜಲಧಿ ಶಂಖ ಅಂತ್ಯ ಮಧ್ಯ ಪ್ರಾರ್ಧ ಏನು ಅಲ್ಲಿ ಮಠ ಪ್ರಾರ್ಧೇಶು ಎಲ್ಲಿದನು ಏನು ಪ್ರಾರ್ಧದ ಮ್ಯಾಗ ಒಂದಂತ ಹೇಳಿ ಅಂದಿದ್ರು ಅಚ್ಚವ್ರು. ಇವು 101 ಜಗದ್ಗುರು 1001 ಪ್ರಾರ್ಧದ ಮ್ಯಾಗ ಒಂದಂತ ಬರೀರಿ ಅಂತಿದ್ರು ಅಚ್ಚವ್ರು. ಏನು ಎಲ್ಲವನ್ನ ಮೀರಿದ್ದದ್ದಂತ ಏನು ಅಗಣಿತ ಅನ್ನೋದಶಿಂದ ಅದನ್ನು ಅಂದದ್ದು ಅದ್ರ ಮ್ಯಾಗ ಐತೆ ಅಂತ. ಗಣಿತಕ್ಕೆ ನಿಲಕಲಾರದ್ದು ಅದು, ಎಣಿಕೆಗೆ ನಿಲಕಲಾರದ್ದು ಐತೆ ಅಂತ. ಅದಕ್ಕೆ ಅವನು ಹೇಳೋದು 1001 ಅಂತಾರಲ್ಲ, ಅದು ಮತ್ತು ಲೆಕ್ಕಕ್ಕೆ ಬಂದದ್ದು ಏನು ಅದನ್ನು ಮೀರಿ ಇದ್ದದ್ದನ್ನು ಅಗಣಿತವಾದದ್ದನ್ನು. ಎಲ್ಲಿವರೆಗೆ ಭೋಗ ವಾಸನೆಗಳೇ ನಾಶ ಆಗುವುದಿಲ್ಲ ಅಲ್ಲಿವರೆಗೆ ಸಮಾಧಿ ಅಥವಾ ತೂರಿ ಪದವನ್ನು ಹೊಂದಲಿಕ್ಕೆ ಆಗುವುದಿಲ್ಲ. ಏನು ವಿವೇಕ ವೈರಾಗ್ಯದ ಬಲದ ಮೇಲೆ ಮೂರೂ ಶರೀರಗಳನ್ನು ಮೀರಿ ಮನಸ್ಸನ್ನು ಸ್ವರೂಪದಲ್ಲಿ ನಿಲ್ಲಿಸಲಿಕ್ಕೆ ಬರ್ತೈತೆ. ಅದಕ್ಕೆ ವಿವೇಕನ ಬೇಕು, ವಿರತಿ ಬಲಿಯಲು ಬೇಕು, ಮಾತಿನ ಹರಿಯ ಬಿಟ್ಟಿರಬೇಕು, ಜನರ ಪರಿಚಯ ಇಲ್ಲದಿರಬೇಕು, ಮರೆಯಬೇಕು ಪ್ರಪಂಚ ವಾಸನೆಗಳಂತ. ಹಿರಿದರ್ಶನವನ್ನು ಮಟ್ಟದಲ್ಲಿಡಬೇಕು. ಅನುಭವನೂ ಬೇಕಲ್ಲ ಅದಕ್ಕೆ, ತಿನುಭವ ಇದ್ದಾಗ ಅನುಭವ. ಊಟದ ನಿಯಂತ್ರಣನೂ ಬೇಕಾಗೈತೆ. ಹಂಗೆ ಕಂಡದ್ದನ್ನು ನಾಲ್ಗಿಗೆ ಗಾವಕೈತೆ ಅಂತ ಹೊಡ್ಕೊಂತ ಕುಂತಂದ್ರೆ ಏನು ತಿಳ್ಬೇಕಂತಿದ್ರು ಅಜ್ಜವ್ರು. ಕಾಂಟಕ ಶಾಂಟಕ ಏಕಾಗೋಂಗೆ ಬಡ್ದಂತ ಕುಂತ್ರೆ ಏನು ತಿಳ್ಬೇಕಪ್ಪ ಅದು ಯೋಗ. ಚಿತ್ತವೃತ್ತಿ ನಿರೋಧ ಆಗ್ಬೇಕಾದ್ರೆ ಆಹಾರ ನಿಯಂತ್ರಣ ಬೇಕು ಅಭ್ಯಾಸ ಮಾಡಲಿಕ್ಕೆ. ಇಲ್ಲ ಮಡ್ಡು ಬಂದುಬಿಡ್ತೈತಿ ನಿನಗೆ, ತಾಮಸಿ ಗುಣ ಬಂದುಬಿಡ್ತೈತಿ. ಕಳ್ತುಂಬ ಕೂಳು ಬಿತ್ತಂದ್ರೆ ತಾಮಸಿ ವೃತ್ತಿಗೆ ಕಣ್ಣು ಮುಚ್ಚಕ್ಕೆ ಚಲೋ. ಆಲಸ್ಯತನ ಬಂದುಬಿಡ್ತೈತಿ. ಆಲಸಿ ಮನುಷ್ಯನು ಹೊಟ್ಟೆ ಸುತ್ತಲೇ ಊಟ ಮಾಡುತ್ತಲೇ ಕಾಲು ಚಾಚಿಕೊಂಡು ಮಲಗಿಬಿಡುವನು. ಆಲಸಿ ಆಯುಷ್ಯವು ನಿದ್ರೆ ವಿಲಾಸದಿಂದ ವ್ಯರ್ಥವಾಗಿ ಹೋಗುವುದು. ಅದಕ್ಕೆ ಬರುವ ನಿದ್ರೆಯನ್ನು ತಗ್ಗಿಸಬೇಕು ಅಂತ. ತಗ್ಗಿಸ್ಬೇಕಂತಂದ್ರೆ ಇಂದ್ರಿಯಗಳೇ ಅಪಾರ ಬಂದ್ ಮಾಡ್ಬೇಕು. ಇಂದ್ರಿಯಗಳೇ ಅಪಾರ ಮಾಡಿದಾಗ ದನು ಆಕತಿ. ದನದ ವೃತ್ತಿಗೆ ನಿದ್ದೆ ಬೇಕನ್ಸುತ್ತೆ. ಅವನು ಮಾಡಲಿಲ್ಲ ಅಂದ್ರೆ ಮನಸ್ಸಿನ ಹತೋಟಿ ಒಳಗಿಟ್ಕೊಂಡು ಇಂದ್ರಿಯಗಳನ್ನು ಹತೋಟಿ ಇಟ್ಕೊಂಡ್ರೆ ದನುವಿದನೇ ಇಲ್ಲ, ನಿದ್ದೆಗೆ ಹೋಗೋ ಅವಶ್ಯಕತೆ ನಮಗೆ. ಅದಕ್ಕೆ ಗೂಢಾಕೇಶ ನಿದ್ದೆಯನ್ನು ಗೆದ್ದವ. ನಿದ್ದೆಯನ್ನು ನಾವು ಮೀರ್ಬೇಕಾಗ್ತದೆ. ಬರುವ ನಿದ್ರೆಯನ್ನು ನಾವು ಮೀರ್ಬೇಕು. ಅವ ಎಚ್ಚರ ಇರ್ತಾನ. ಎಲ್ಲರೂ ನಿದ್ದೆ ಮಾಡುವಾಗ ಅವ ಯೋಗಿ ಎಚ್ಚರ ಇರ್ತಾನೆ. ಎಲ್ಲರೂ ಎಚ್ಚರ ಇದ್ದಾಗ ಅವನು ನಿದ್ರಿತನಂತೆ ಇರ್ತಾನೆ. ಯೋಗಿಗಳ ಲಕ್ಷಣ ಹೇಳ್ಯಾರ ಕೃಷ್ಣ ಪರಮಾತ್ಮ ಹೇಳ್ಯಾನ. ಅವಾಗ ಎಲ್ಲ ಹೇಳ್ಯಾರ ಅವರು ಭಗವದ್ಗೀತೆಗಳು. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ. ಎಲ್ಲ ಪ್ರಾಣಿಗಳು ಯಾವ ನಿದ್ರೆ ಮಾಡ್ತಿರ್ತಾವ ಅವಾಗ ಅವನು ಎಚ್ಚರ ಇರ್ತಾನೆ. ಮತ್ತು ಎಲ್ಲ ಜೀವಿಗಳು ಯಾವಾಗ ನಿದ್ರೆ ಎಚ್ಚರ ಇರ್ತಾನೆ, ಎಚ್ಚರಿಕೆ ಒಳಗೆ ಬಂದಾಗ ಅವನು ನಿದ್ರಿತಾನೆ ಅಂತ ಇರ್ತಾನೆ. ಅದ್ರ ಕಡೆ ಲಕ್ಷ ಕೊಡೋದಿಲ್ಲ ಅವನು. ಈ ತೋರಿಕೆ ಕಡೆ ಲಕ್ಷ ಕೊಡಕ್ಕೆ ಹೋಗೋದಿಲ್ಲ ಅವನು. ಯೋಗಾಭ್ಯಾಸ ಮಾಡಕ್ಕೆ 5 ವೇಳೆ ನಮಾಜ್ ಮಧ್ಯರಾತ್ರಿ ಒಳಗೆ ಎದ್ದು ಮಾಡೋಕ್ಕಾಗತ್ತಾನೆ ಯಾರಿಗೆ? ತಹಜ್ಜುದ್ ನಮಾಜ್ ಅಂತ ಅವ್ರು ಮುಸಲ್ಮಾನರು ಅಂತಾರೆ. ಅದಕ್ಕೆ ಮಧ್ಯರಾತ್ರಿ ಒಳಗೆ ಮಾಡೋದು 5 ವೇಳೆ ಮಾಡ್ಬೇಕಂತ ನಿಯಮದ. ಅವ ಯೋಗಿ ಎಚ್ಚರ ಇರ್ತಾನ. ಅವ್ರು ಅಜ್ಜಾರು ಒಂದು ಉದಾಹರಣೆ ಹೇಳಿದ್ರು. ಮಳೆ ಬರ್ತಿತ್ತಂತ, ಇನ್ನು ಮಳೆ ಜೋರಾಗೈತಿ, ಇಲ್ಲೇ ಒಳಗೆ ಮಲ್ಕೋಬಾ ಅಂತ ಅಜ್ಜಾರು ಕೇಳಿದ್ರು. ಸಣ್ಣೊಂದಿರ್ತಾವೆ ಅವ್ರಿಗೆ. ಮಧ್ಯರಾತ್ರಿ ಒಳಗೆ ಶಿವಾನಂದ ಅಜ್ಜವ್ರು ಎದ್ದುಕೊಂಡು ಧ್ಯಾನ ಮಾಡೋದು ನೋಡ್ಯಾರ. ಧ್ಯಾನ ಕೊಡೋದು 12 ಗಂಟೆಗೆ ಎದ್ದು ಅವ್ರು ಎದ್ದು ಕುಂತದ್ದು ನೋಡಿ ನನ್ನ ಅಜ್ಜ. ಎಲ್ಲ ನೋಡ್ಯಾರ ಅವರು. ಅದನ್ನೆಲ್ಲ ನೋಡಿ ಅನುಕರಣ ಮಾಡಿ ಹಂಗೆ ಮಾಡಬೇಕಲ್ಲ. ಅದನ್ನು ಅನುಕರಣ ಮಾಡೋದು ಆಕೈತೆ. ನಾವು ಮಧ್ಯರಾತ್ರಿ ಒಳಗೆ ಎದ್ದು ಧ್ಯಾನ ಕೊಡೋದು. ಅವಾಗೊಮ್ಮೆ ಬ್ರಾಹ್ಮಿ ಮುಹೂರ್ತಗೊಮ್ಮೆ, ಅರುಣೋದಯ ಕಾಲಕ್ಕೆ, ಮಧ್ಯಾಹ್ನ, ಸಾಯಂಕಾಲ 5 ವೇಳೆ ನಾವು ನಮಾಜ್ ಕೂಡ್ಬೇಕು, ಧ್ಯಾನ ಮಾಡ್ಬೇಕಾಗೈತಿ. ಎಲ್ಲ ಧರ್ಮದೊಳಗೂ ಅದು ಐತಿ. ನಾವೆಲ್ಲಿ ಮಾಡ್ತೀವಿ? ನಮ್ಗೆ ಎಲ್ಲಿ ಪುರ್ಸೊತ್ತು ಎಲ್ಲಿ ಬಿಡ್ರಿ. ನಾವು ಬಾಳೆನ ಬರೀ ಅದ ನೆನವನ್ಯಾಗ ಇದೆ.
ಅದು ರೂಢಿ ಆಕೈತಿ. ಆ ರೂಢಿ ಒಳಗೆ ಆ ನಿಯಮಗಳದಾವಲ್ಲ, ಅದಕ್ಕೆ ಸಮಯ ನಿಷ್ಠೆಗಲಿ ಅಂತಾರೆ. ಮರಿಬೇಡ ಅದನ್ನು. ಆ ವೇಳೆದೊಳಗೆ ಅದು ನೆನಪಾದ ಕೂಡಲೇ ಅಲ್ಲಿ ಹೋಗಬೇಕು ನೀವು. ನಮಾಜಿನ ಟೈಮ್ ಆದ್ರೆ ಟಾಂಗ ಹೊಡಿದೋದು ಬಿಟ್ಟು ಬರ್ತಾರೆ ನೋಡು. ಅವರೆಲ್ಲ ಎಲ್ಲ ಕೆಲಸ ಮಾಡೋದು ಬಂದವ, ಅವೆಲ್ಲ ನಮಾಜಿಗೆ ಬೀಳ್ತಾರೆ. ಆ ಟೈಮ್ ಬೇಕಲ್ಲ, ಅಷ್ಟೊಂದು ನಿಷ್ಠಾ ಬೇಕಲ್ಲ, ಬಿಟ್ಟು ಮಾಡ್ಬೇಕಪ್ಪ. ಇದನ್ನು ಮುಗಿಸೇ ಹೋಗುಂತ ಹೇಳಿದ್ರೆ ನಮಾಜ್ ಟೈಮ್ ಹೋಗುತ್ತೆ. ಇದನ್ನ ಮಾಡ್ಕೊತ ನಿಂದ್ರಂಗಿಲ್ಲ. ಏನು ತಿಳಿದು ಸಮಯ ನಿಷ್ಠೆಗಲಿ. ಸಮಯ ಹೊಕ್ಕೈತೆ, ಅದ ಸಮಯ ಹೊಂಟೈತಿದೆ. ಏನು ಹೊಕ್ಕೈತಿ ಅದ, ಅದನ್ನು ಹೋಗೋದನ್ನು ಲಾಭ ತಗೋ. ಸಮಯ ವ್ಯರ್ಥ ಹೋಗ್ಲಿಕ್ಕತೈತಿ ನೋಡ್ಕೊ. ಹೋಗುತ್ತೆ ಹೋದಕ್ಕ ವ್ಯರ್ಥ ಸಮಯ. ಅದು ಹೊತ್ತು ಹೋದರೆ ಮತ್ತೆ ಬಪ್ಪದು, ಮತ್ತೆ ಉಳ್ಕಿದ್ದೆಲ್ಲ ಕಳ್ಕೊಂಡ್ರೆ ಮತ್ತೆ ಸಿಗ್ತೈತಿ. ಆದರೆ ಹೊತ್ತು ಹೋತಲ್ಲ, ಇನ್ನು ಆಯುಷ್ಯದ ವೇಳೆ ಹೋದ್ರೆ ಸಿಗ್ತೈತಿ ನಾವು. ಅದಕ್ಕೆ ಸಮಯ ನಿಷ್ಠೆ ಕಡೆ ಏನು ಸಮಯದಾಗ ಏನು ಮಾಡ್ಕೋಬೇಕು ಅದನ್ನು ಬಿಡ್ತೀವಿ. ಎಲ್ಲ ಮುದುಕಾದಿಂದ ಮಾಡ್ಕೋತಾನ. ಮುದುಕಾದಿಂದ ಏನು ಮಾಡ್ಕೋತೀವಿ? ಎಲ್ಲ ಕತಿ ಮುಗಿದ ಮೇಲೆ ಯಾವಾಗ ಏನು ಎತ್ತಿದಕ್ಕೆ ಆಗದಂಗೆ ಐತಿ. ಏನು ಹೇಳಿದ್ರು ನೆನಪು ಉಳಿದ್ರು. ಹಂಗೆ ಹೊತ್ತುಗಳಾಕೆ ಬಂದು ಕುಂತಂಗೆ ಆಕೈತಿ ಇಲ್ಲಿ. ಅದು ಶರೀರ ಗಟ್ಟಿದ್ರು, ಇಲ್ಲಾಂದ್ರೆ ಕೆಮ್ಮುದು ಗೂರುದು ಮಾಡ್ಕೊತ ಕುಂದ್ರು. ಹಂಗೆಲ್ಲ ಮಾಡಾಕತ್ತಾರೆ ಅಜ್ಜವ್ರು. ಹೇಳೋದಿಲ್ಲ ಅದನ್ನ ಅಂತಿದ್ರು ಅಜ್ಜ. ಹೌದ್ರಿ, ಅವರು ಭಾಳ ಸ್ಟ್ರಿಕ್ಟ್. ಕಾಯಕ್ಕೆ ಅನ್ನೋಗಿಲ್ಲ ನೋಡ್ರಿ ಯಾರು. ಎದಕ್ಕೆ ಬಂದಾನ ಹೇಳೋದಿಲ್ಲ ಅವ್ನು. ಹೋಗಂತ ಕೆಮ್ಮು ಕೊಸ್ ಅಂತ ಅವನು ಕೆಮ್ಮಂಗಿಲ್ಲ, ಎತ್ತಾಗದ ನೋಡೋಂಗಿಲ್ಲ. ಹಂಗ್ಯಾಕೆ ಬಂದಿ ಇಲ್ಲಿ? ಯಾರು ನೋಡಕ್ಕೆ ಬಂದಿ ಇಲ್ಲಿ? ಗದರ್ ಬಡಕ್ಕೆ ದನದ ಗತಿ ಕಕ್ಕ ಮಿಕ್ಕಿ ಹಂಗ್ಯಾಕೆ ನೋಡ್ತೀವಿ? ಏನಾಗೈತಿ ನಿನಗಂತ ಚಲೋ ನೋಡ್ತೀವಿ. ಯಾವಾಗಲೂ ಅದ್ರ ಕಡೆಲ್ಲ ಭಾಳ ತೀಕ್ಷ್ಣ ಇದ್ರು ಅಜ್ಜ ಅವ್ರಿಗೆ. ಎಲ್ಲ ಕಡೆ ಎಲ್ಲ ಕೊಡ್ತಿದ್ದೆವು. ಹಿಂಗಾಗಿ ಅವರು ಇದ್ರಿಗೆ ಕುಂಡ್ರಕ್ಕೆ ಭಯ ಹಾಕಿತ್ತು. ಎಂಥ ಮದಾನ ಅಂದ್ರೆ ಸುಧಾ ಭಯ ಪಡ್ತಿತ್ತು ಅಜ್ಜ ಅವ್ರಿಗೆ. ದೃಷ್ಟಿ ಎಷ್ಟು ತೀಕ್ಷ್ಣ ಇತ್ತು ಅವ್ರು. ಎಡಗಡೆ ಕೈ ಇಟ್ಕೊಂಡು ನಾವು ಹಿಂಗೆ ಕುಂಡ್ರಂಗಿಲ್ಲ. ತೆಗಿಯೋದನ್ನ ಅರಿಷ್ಟು ಕೈ ನಾವು ಹಿಂಗೆ ಕೈ ಇಟ್ಕೊಂಡು మేము ಕುಂದಿರ್ತಿದ್ದೀವಲ್ಲ, ಅದನ್ನೇ ಕೈ ಹಾಗೆ ಕಚ್ಕೊಂಡು ಕೂತಿ ತೆಗಿಯೋದನ್ನ ಕೈ. ಎಲ್ಲ ಕಡೆ ಲಕ್ಷ ಅವರೆಲ್ಲ. ಸುಮ್ಮನೆ ಕುಂಡ್ರಬೇಕು. ಕುಂಡ್ರಾಕ ಕಲಿ ಮೊದಲು, ಶಿಸ್ತು ಕಲಿ. ಕುಂಡ್ರು ಶಿಸ್ತನೂ ಇಲ್ಲ ನಿಮಗೆ. ಎತ್ತಾಗಾರ ಬಂದು ಕುಂಡ್ರುದು. ಎಲ್ಲದ್ರಾಗೂ ಶಿಸ್ತು. ಕುಂಡ್ರುವಾಗ ಶಿಸ್ತು, ನಡೆಯುವಾಗ ಶಿಸ್ತು, ಊಟ ಮಾಡುವಾಗ ಶಿಸ್ತು. ಆ ಶಿಸ್ತು ಕಲಿ ಅಂದ್ರೆ ನಿನಗೆ ಇದನ್ನು ಸಾಧನೆ ಮಾಡಾಕ್ಬೇಕು. ನಿನಗೆ ಶಿಸ್ತ ಇಲ್ಲಲ್ಲ, ಅಸ್ತವ್ಯಸ್ತ ಆಗಿಬಿಡುತ್ತೆ ಎಲ್ಲ ಜೀವನ. ಎಲ್ಲದ್ರಾಗೂ ಆಲಸ್ಯತನ. ಹೆಂಗಾರ ಕುಂಡ್ರುದು ಯಾಕ್ರಿ? ಹೆಂಗಾರ ನಡೆಯುವಾಗ ಶಿಸ್ತು ಅಂದ್ರೆ ದೃಷ್ಟಿನಿಂದ 3 ಅಡಿ ಬಿಟ್ಟು ಮುಂದೆ ಹೋಗಬಾರ್ದು. ಯೋಗಿ ದೃಷ್ಟಿ ಅದು. ಮುಂದೆ ಹೆಚ್ಚಿಗೆ ಹರಿಬಾರ್ದು. 3 ಫೂಟ್ ಬಿಟ್ಟು ಮುಂದೆ ಹರಿಬಾರ್ದು. ಯೋಗಿ ದೃಷ್ಟಿ ಹಂಗಿರ್ತೈತಿ. ಚೆಂಡ ತೆಳಗೆ ಮಾಡಿ ನಡಿಬೇಕು. ಕುಂಡ್ರುವಾಗ ಹೆಡೆ ತಿರ್ಸ್ಕೊಂಡಿರ್ಬೇಕು. ಈ ಚೆಂಡ ತೆಳಗೆ ಮಾಡ್ಕೊಂತಂದ್ರೆ ನಿದ್ದೆ ಬಂದುಬಿಡ್ತೈತಿ. ನಿದ್ದೆ ಜೋಲಿ ಹೊಡೆದು ಎದ್ದು ಹೋಗಿ ಏನು ತಿಂತೈತಿ. ಅದಕ್ಕೆ ಕುಂಡ್ರುವಾಗ ಶಿಸ್ತು. ಹೆಡೆ ತಿರ್ಸ್ಕೊಂಡು ಮುಖಕ್ಕೆ ಮುಖ ಕೊಟ್ಕೊಂಡಿರ್ಬೇಕು ಅಂತಿದ್ರು ಅಜ್ಜ. ಆ ದೃಷ್ಟಿ ಏಕಾಕೈತಿ. ಅವಾಗ ಇದು ನಿನ್ಗೆ ಹೊಳಿತೈತಿ. ನೀ ಎಲ್ಲಿ ಬೇಕಾದಲ್ಲಿ ಕುಂದ್ರು ಹೆಡೆ ತಿರ್ಸ್ಕೊಂತ ಕೇಳೋದು. ಈ ಚೆಂಡ ತೆಳಗೆ ಮಾಡ್ಕೊಂಡು ಯಾಕ್ರಿ ಜೋತ್ ಬಿಟ್ಟು ಕೋಳಿ ಹಂಗೆ ಚೆಂಡ ಯಾಕ್ರಿ ಹೋಗಿದ ನಿದ್ದೆ ಬರಾಗ್ತೈತಿ ಬಿಡ್ತೈತಿ. ಎಲ್ಲಿ ತಿಳಿಬೇಕು ನಿನಗೆಲ್ಲ? ಮರೆಸಿಬಿಡ್ತೈತೆ ಅದು. ಚೆಂಡ ತೆಳಗೆ ಬಿತ್ತಂದ್ರೆ ಈ ಕಡೆ ಲಕ್ಷ ಹೋಗಿಬಿಡ್ತೈತೆ. ಅದಕ್ಕೆ ಶಿಸ್ತು ಬೇಕಂತಿದ್ರು ಅಜ್ಜ ಅವ್ರು. ಅವ್ರ ಜೀವನಾನ ಭಾಳ ಶಿಸ್ತು ಅಜ್ಜ ಅವ್ರ ಜೀವನ. ಭಾಳ ಅಚ್ಚುಕಟ್ಟ ಜೀವನ. ಊಟದಾಗ ಆತಿ ಹಂಗಾಗಿ ಊಟ ಮಾಡುವಾಗ ದಬರಿಯಾಗಿನ ಪಲ್ಯ ಅದನ್ನು ಬಳ್ಕೊಂಡಿಂದ ರೊಟ್ಟಿ ಹಾಕಿ ಕಲಸೋದಕ್ಕೆ ನಾವು ರೊಟ್ಟಿ ಹಾಕಿ ಅದ್ರದ್ದೆಲ್ಲ ಹಾಕಿ ಅದಕ್ಕೆಲ್ಲ ಇದಾಕೈತಿ. ಅದು ಮತ್ತು ಸುಳ ನೀರಾಗ ಹೋಗ್ತೈತಿ. ಅದು ತೊಗೊಂಡು ಅದನ್ನು ಊಟ ಮಾಡಿ ಆಗ ಹಸನ ಆಗ್ಬೇಕು. ಅವ ದಬರಿ ಎಲ್ಲ ಹಾಗೆಲ್ಲ ಅಜ್ಜ ಅವರು ಇದೈತಿ ನೋಡಿ. ಪ್ರಿನ್ಸಿಪಾಲ್ ಇದ್ರು. ಫಸ್ಟ್ ಒಂದು ಮಾರಲ್ ಪಿರಿಯಡ್ ತಗೊಂಡಿದ್ರು. ಅವಾಗ ಬರೀ ಕ್ಯೂರಿಯಾಸಿಟಿ ಬರೋ 2 ಅಕ್ಷರ ಅದನ್ನು ಪಾಲನಾ ಮಾಡಿದ್ರೆ ನೀವು ಪ್ರತಿಯೊಬ್ಬರು ಯಶಸ್ಸಾಕಿರಿ. ಹೌದು, ಕರೆಕ್ಟ್. ಏನು ಯಾರೊಬ್ರು ಹೇಳಕ್ಕಾಗಲ್ಲ. ಬರೀ 2 ಅಕ್ಷರ ಈಗ ಕಾಡಿಸ್ಕೊಂತ ಕುಂತ. ಆಮೇಲೆ ಶಿಸ್ತು ಅಂತ ಹೇಳಿ ಪ್ರತಿಯೊಂದು ಹೆಜ್ಜೆ ಇಡಬೇಕು. ಶಿಸ್ತು
ಜೀವನ ಪ್ರತಿಯೊಂದು ಮಾತಿನಲ್ಲಿ ಅದು ಈ ಶಿಸ್ತಿನಿಂದ ನೀವು ಪಾಲನೆ ಮಾತಾಡಬೇಕು. ಮಾಡಿದ್ರೆ ಯಶಸ್ವಿ ಆಗೇ ಹೌದು, ಆಕೈತಿ. ಅದನ್ನು ಪಾಲನೆ ಮಾಡ್ಬೇಕು ನಾವು. ಅವಾಗೆಲ್ಲ ಮಾರಲ್ ಪೀರಿಯಡ್ ಹೇಳ್ತಿದ್ರು. ಹೌದು, ಈಗೆಲ್ಲ ಇಲ್ಲ, ಶಿಸ್ತು ಕಲಿಬೇಕು ಮೊದಲು. ಶಿಸ್ತು ಇರಬೇಕು. ಮಹಾತ್ಮರ ಅನುಕರಣೆ ನೋಡಿದ್ರೆ ಗೊತ್ತಾಕಿತ್ತು. ನೋಡುವ ನೋಟ ಆತ್ಮಾನಂದರ ದೃಷ್ಟಿ ಹಂಗಿತ್ತು. ಅವ್ರು ನೋಡ್ಬೇಕಾರ ಶಿಸ್ತು ಕಲಿಬೇಕಂತ ಅವ್ರ ನಡಿಗೆ ಇದು ಹಂಗಿತ್ತು. ಅದು ಉಳಿಬೇಕಲ್ಲ. ನಮ್ಮ ಚಾಳಿನ ಹಂಗಿತ್ತು, ರೂಢಿಗತೆ ಅಂಥ ಸಂಪರ್ಕದಾಗ ನಮ್ಮ ಜೀವನಾನ ಹಂಗೆ ಮುಂದುವರಿತು. ಅವ್ರ ಸಂಪರ್ಕ, ಅವ್ರು ಕೂಡ ಒಡನಾಡು ಅಂದಾಗ ಗೊತ್ತತೆ ಎಲ್ಲ. ಏನೇನು ತಿನ್ನಬೇಕು, ಎಷ್ಟೆಷ್ಟು ತಿನ್ನಬೇಕು. ತಿನ್ನಂತ ಮೊದಲು ತಿನ್ನಿಸ್ತಿದ್ರೆ ಎಂದಾಗಡೆ ತಗೋತಿದ್ರು ನೋಡ. ಬಟ್ ತಿನ್ನ ಅನುಕೂಲ ತಿಂದು ಬಿಡೋದು, ದನ ತಿಂದಂಗೆ. ದೊಡ್ಡ ಸಮಸ್ಯೆ ಅಲ್ಲಿ ಎಲ್ಲ. ಏನು ತಿಳ್ಬೇಕು ನೀನು ಹಿಂಗೆಲ್ಲ? ನಿದ್ದೆ ಹೊಡೆದು ಬಿಡ. ನಿದ್ದೆ ಬಂದ್ರೆ ಏನು ತಿಳಿತೈತಿ? ಮಬ್ಬು ಬಂದ್ಬಿಡ್ತೈತಿ. ಅದು ಕಳು ತುಂಬ ಹೊಡೆದೆ ಅಂದ್ರೆ ಒಲವಿಲ್ಲ ಅಂತಂದ್ರೆ ಒಲವಿಲ್ಲ ಅಂದ್ರೆ ಹಂಗೆ ಭಾಳ ಇವನ್ ಮಾಡಿರಿ ಇವು ನಿಂದ್ರುದಿಲ್ಲ ಅಂತೇಳಿ ಅಷ್ಟ ಸೂಕ್ಷ್ಮ ಹೇಳಿಬಿಡ್ತಿದ್ರು. ಅದು ಕಟ್ಟ ಹಚ್ಚಿರು ಒಂದು ನಿಂದ್ರದಿಲ್ಲ ನೀವು ಅಂತ ತೋರಿಸಲ್ಲ. ಹಂಗೆಲ್ಲ ಹೊರಿಗೆ ಹಚ್ಚಿರು ಒಂದು ನಿಂದ್ರಲ್ಲ. ಏನೋ ಒಂದು ಇದರಿಂದ ಇರ್ತಾವೆ ಬಿಡಂತ ಸುಮ್ಮನೆ ಅವು. ಏನು ಅಷ್ಟ ಒಮ್ಮೆ ಸೊನ್ನೆ ಮ್ಯಾಗ ಹೇಳ್ತಿದ್ರು. ಏನು ಇಲ್ಲಾಂದ್ರೆ ಯಾರೂ ನಿಂದ್ರದಿದ್ದಿಲ್ಲ ರೀ ಅವ್ರ ಕಡ್ತಿ. ಕಜ್ಜ ಅವ್ರ ಕಡ್ತಿ ಬ್ಯಾಡ ಮರ ಇಲ್ಲಿ ನಿಂದ್ರದಂತ. ಏನು ಯಾರಿಗೆ ಆದರೂ ಅಭ್ಯಾಸ ಮಾಡಿದಾಗ ಬರೋದ್ರಿ. ಏನು ಬರೀ ಎಷ್ಟು ದಿವ್ಸ ಕೇಳಿದ್ರು ಮಾಹಿತಿ ಆಕೈತಿ. ಮಾಹಿತಿಗೆ ಅನುಸಾರವಾಗಿ ನಾವು ಅಭ್ಯಾಸದಾಗ ಕೊಡಬೇಕಲ್ಲ. ಬರೀ ಅಡಿಗೆ ಸುದ್ದಿ ಮಾತಾಡ್ಕೊತ ಕುಂತ್ರೆ ಹೊಟ್ಟೆ ತುಂಬ್ತೈತೇನೆ. ಅದಕ್ಕೆ ಏನೇನು ಬೇಕು ಅವನ್ನೆಲ್ಲ ಸಾಮಾನು ತಂದು ಅದಕ್ಕೆ ಏನು ವಿಧಿ ಅದ ಪ್ರಕಾರ ಮಾಡಿದಾಗ ಅಡಿಗೆ ಆಕೈತಿ. ಮಾಡ್ಕೊಂಡು ಊಟ ಮಾಡಿದಾಗ ತೃಪ್ತಿ ಆಕೈತಿ. ಹಂಗೆ ನಾವೆಲ್ಲ ಮಾಹಿತಿ ಹೇಳಿದ್ಮ್ಯಾಗ ಬರೀ ಆ ಮಾಹಿತಿ ಓದ್ಕೊಂತ ಕುಂತ್ರೆ ಅದು ಆಕೈತೇನೆ, ಅಡಿಗೆ ಆಕೈತೇನೆ. ಅದಕ್ಕೆಲ್ಲ ಪ್ರಯತ್ನ ಬೇಕಾಕೈತಿಲ್ಲ. ಅವನ್ನೆಲ್ಲ ತಂದು ಅದಕ್ಕೆ ವ್ಯವಸ್ಥೆ ಮಾಡಿ ಅದನ್ನು ಅಡುಗೆ ಮಾಡಿ ಊಟ ಮಾಡಿದಾಗ ತೃಪ್ತಿ ಆಕೈತಿ. ಹಂಗೆ ಸಾಧನ ಮಾಡಿದ ಅನುಭವ ತಗೊಳ್ಳಲಿ. ಹಂಗೆ ಹೇಳೋದು ಕೇಳೋದು ಮಾಡ್ಕೊತ ಹೊಂಟೆ ಅಂದ್ರೆ ನಿನಗೆ ಯಾವಾಗಿದೆ ಅನುಭವ ಕೊಡ್ಬೇಕು? ಇದನ್ನು ಹೇಳ್ಕೊತ ಕೇಳ್ಕೊತ ಅಭ್ಯಾಸದಾಗ ತೊಡಗಬೇಕು. ನಾವು ಒಳಗೆ ವೃತ್ತಿ ಅಲ್ಲಿ ನಿಲ್ಲಬೇಕು. ಮನಸ್ಸು ಆತ್ಮಭಾವದಲ್ಲಿ ನಿಲ್ಲಿಸುವ ಪ್ರಯತ್ನ ಮಾಡಬೇಕು. ಉತ್ತಮಾಧಿಕಾರಿಗೆ 3 ತಿಂಗಳಲ್ಲಿನ ಕೆಲಸಕ್ಕೈತಿ. ಮಧ್ಯಮನಿಗೆ 6 ತಿಂಗಳ, ಕನಿಷ್ಠನಿಗೆ 12 ತಿಂಗಳು ಹಿಡಿತೈತಿ. ಏನು ಉತ್ತಮಾಧಿಕಾರಿಗಿದ್ರೆ ಅವನು ಹತ್ತೈತಿ. ಅವನು 3 ತಿಂಗಳದಾಗ ಕೆಲಸ ಆಕೈತಿ. ಉತ್ತಮಾಧಿಕಾರಿ ಮುಂದುವರಿದ ಸಾಧಕಿದ್ದಂತ ಅವ್ನು ತೀವ್ರಗತಿ. ಅವನು ಮಧ್ಯದ ಇದ್ದವ 6 ತಿಂಗಳ, ಮಂದಗತಿ ಇತ್ತಂದ್ರೆ 12 ತಿಂಗಳು. 12 ತಿಂಗಳಿಗಾರ ಎಲ್ಲಿ ಆಕೈತಿ? ನಮ್ಗೆ 8 ವರ್ಷ ಆತ್ರಿ ನಾವು ಕೇಳೋದು. 8 ವರ್ಷ ಆತಿ. ಅಜ್ಜಾರ ಬಾಯಿಲೆ 8 ವರ್ಷ ಕೇಳೀವಿ. ಈ ನಿರಂಜನಪ್ಪ ಅವ್ರ ಬಾಯಿಲೇನ 30 ವರ್ಷ ಕೇಳೀವಿ. ಇವರು 12 ವರ್ಷ ಆತಿ. ನಾವು ಅಜ್ಜವ್ರ ಶರೀರ ಹೈಸ್ಕೂಲ್ ಬಿಟ್ಟಾಗಿಂದ ಅವ್ರು ಬೆನ್ನು ಹತ್ತಿದ್ವಿ ಬಿಡು ಕೇಳಾಕದನ್ನು. ಅಲ್ಲಿ ಮಠ ಎಲ್ಲಿ ನಾವು ಯಾವಾಗಾರ ಬಂದಾಗ ಕೇಳೋದು. ಹಂಗೆ ಹುಡುಗರು ಅವಾಗ ಎಲ್ಲಿ ಹತ್ಬೇಕು ಅವಾಗ? ಏನು ಈಗ ನಿರಂತರ ಕೇಳಿದ್ರೆ ಎಲ್ಲಿ ಹತ್ತೈತಿ ನೋಡೋಣ. ಮತ್ತು ಈ ಚಾಳಿ ಹೋಗ್ಬಾರ್ದು. ಇಷ್ಟ ಕೇಳ್ತೇವೆ ಮತ್ತು ಬಿಟ್ಟುಕೊಟ್ಟು ಬಿಡುದು. ಮತ್ತು ನಮ್ಮ ಚಾಳಿ ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಎಂದಿನಂತೆ ಜೀವಭಾವ ಅದ ಐತಿ. ಇದು ಇರುತ್ತಿರಲು ನಿಜ ನಿಗಮ ಗುರುಗಳಿಂದ ಅರಿದೊಡೆಯನ್ನು ಮುಕ್ತಿ ಸುಖ ಸಾಧ್ಯಬಹುದೇ ಅಂತ. ನಿಜವಾದ ಗುರುಗಳು ನಮಗೆ ಬಂದು ಹೇಳಿದ್ರೂ ಏನು ಆಕೈತಿ ನಿಮಗೆ? ಅದನ್ನು ಕೇಳಿದಂಗೆ ಆಲಿಸಿ ಆಚರಿಸಿದಾಗಳುವುದು ನರರಿಗೆ ಮುಕ್ತಿ ಅಂತ ಕೇಳಿದ್ದೀವಿ. ಕರೆ ನಾವು ಕೇಳೇವಂದ್ರೆ
ಕೇಳಿ ಆಲಿಸಿದಿಂದ ಅದನ್ನು ಆಚರಣೆಯೊಳಗೆ ತೊಗೋಬೇಕಿಲ್ಲ. ಅದ್ರಂಗೆ ಇದ್ರೆ ಲಾಭ, ಅದ್ರ ಲಾಭ ತೊಗೋಬೇಕು ಅನ್ನೋಂಗಿದ್ರೆ ಅವ್ರು ಹೇಳಿದ ಮಾತಿನ ಮೇಲೆ ನಂಬಿರಬೇಕು. ನಮ್ಮ ಜೀವನ ಹಂಗೆ ನಾವು ಅಳವಡಿಸ್ಕೊಂಡಾಗ ಅದನ್ನು ಲಾಭ ತಗೊಳಕ್ಕೆ. ಇಲ್ಲ ಅಂದ್ರೆ ಹಂಗೆ ಕೇಳಿ ಕೇಳಿ ಮನೆಗೆ ಎದ್ದವಾರ ಏನು ಏನು ಆಲಿಸಿ ಆಚರಿಸಿದಾಗಳುವುದು ನರರಿಗೆ ಮುಕ್ತಿ. ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿ ಆಚರಿಸಿದಾಗಳುವುದು. ಅದನ್ನು ನಿರಂಜನಪ್ಪಗಳು ಒತ್ತು ಕೊಟ್ಟು ಹೇಳಿದರು. ಆಲಿಸಿದಾಗಳುವುದು ನರರಿಗೆ ಮುಕ್ತಿ ಅಲ್ಲ, ಆಲಿಸಿ ಆಚರಿಸಿದಾಗಳುವುದು ನರರಿಗೆ ಮುಕ್ತಿ. ಏನು ಹಂಗೆ ಕೇಳಿ ಹೋದ್ರೆ ನಾವು ಕೇಳಿ ಬಂದ್ರೆ ಆಕೈತಿ. ನಾವು ಕೇಳಿದಾಕ್ಷಣ ಆಗೋದು. ಅದನ್ನು ನಮ್ಮ ಜೀವನದೊಳಗೆ ಅಳವಡಿಸ್ಕೋಬೇಕಲ್ಲ. ಮೂರೂ ಅವಸ್ಥೆಗಳ ಕಾಟ ಹೋದಾಗ ಚಿಂತೆ ಕಡಿದೈತಿ ನೋಡ್ರಿ. ಏನು ಇಲ್ಲ ಅಂದ್ರೆ ಇದ್ರೆ ಮೂರು ಅವಸ್ಥೆಗಳು ಎಂದಿನಂತೆ ಇವುಗಳ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಇಟ್ಕೊಂಡು ಹಂಗೆ ಜನ್ಮ ಜನ್ಮ ಅಂತ ತಿರುಗು ಪಡೆ ಬರ್ತದೆ. ನಾವು ದೌಡ್ ಮಾಡ್ಕೋಬೇಕು ಕೆಲಸ. ಈ ಶರೀರ ಹೋಗೋದ್ರೊಳಗಾಗಿ, ಈ ಕಾಯ ಇರುವುದರೊಳಗಾಗಿ ನಮ್ಮ ಕೆಲಸ ಮಾಡ್ಬೇಕು ನೋಡಿ. ನಮ್ಮ ಕೆಲಸದ ನಿಜದ ಎಚ್ಚರಿಕೆಯನ್ನು ಮಾಡ್ಬೇಕು, ಸಮಾಧಿ ಹೊಂದಿ ಖಾತ್ರಿ ಮಾಡ್ಬೇಕು. ಅಷ್ಟರೊಳಗೆ ಮಾಡ್ಕೋಬೇಕು ನೋಡಿ. ಭಾಳ ದಿನ ಇಲ್ಲ, ಅವಧಿ ಭಾಳ ಇಲ್ಲ, ಅಲ್ಪಾವಧಿ ಒಳಗೆ ಕೆಲಸ ಮಾಡ್ಬೇಕು. ಇದೇನು ಹದ್ದಿನಂಗೆ ಆಯುಷ್ಯ 1000 ವರ್ಷ ಇಲ್ಲ ಇದಕ್ಕೆ. ಯಾಕ್ರಿ ಹದ್ದಿಗೆ 1000 ವರ್ಷ ಅಂತ ಆಯುಷ್ಯ, 1000 ವರ್ಷ ಬದುಕ್ಬೇಕು. ಇದಕ್ಕೆ ಭಾಳ ಇಲ್ಲ. ಇದು 100 ವರ್ಷ ಐತೆ ಅಂದ್ರೆ 100 ವರ್ಷ ಎಲ್ಲಿ ಬದುಕ್ತೈತಿ. ನಿದ್ಯಾಗ 50 ಅದು 50 ವರ್ಷ ಬದುಕ್ಯಾನ, 100 ವರ್ಷ ಬದುಕ್ಯಾನ ಅಂದ್ರೆ 50 ವರ್ಷದಾಗ ಕೆಲಸ ಮಾಡ್ಕೋಬೇಕು ನಾವು. ಹೌದಿಲ್ಲ? 70-80 ವರ್ಷ ಅಂದ್ರೆ ಇದು 40 ವರ್ಷ. 60 ವರ್ಷ ಬದುಕೈತೆ ಅಂದ್ರೆ 30 ವರ್ಷ. 30 ವರ್ಷದಾಗ ನೀನು ಕೆಲಸ ಮಾಡ್ಕೋಬೇಕು. 30 ವಾರ ಉಳ್ಕಿದ್ದು ಎಲ್ಲ ನಿದ್ಯಾಗ ಹೋಗ್ತಾವ. ಅರ್ಥ 12 ತಾಸು ಅದ್ರಾಗ ಹೋತಿಲ್ಲ. ರಾತ್ರಿಗೆ ಹೋದವ ಇವತ್ತು. ಯಾವಾಗ ನಿನಗೆ ಟೈಮ್ ಸಿಗ್ತೈತಿ? ಅದಕ್ಕೆ ದೀರ್ಘಾವಧಿ ಇಲ್ಲ. ಮತ್ತಿಂಥ ಮನುಷ್ಯನ ಜನ್ಮ ಬರಬೇಕು. ಅವಾಗ ಪ್ರಯತ್ನ ಇಲ್ಲ. ನಾವು ನಿಜವಾಗಿ ಅದಾಗ ಹೊಂದಬೇಕು ಅನ್ನುವಂಥ ಉತ್ಕಟ ಇಚ್ಛಾ ಇದ್ದಾಗ ಅವಾಗ ನಿದ್ದೆ ಹತ್ತೋದಿಲ್ಲ. ಅವಾಗ ನಿಜವನ್ನು ಅದನ್ನು ತಿಳ್ಕೋಬೇಕು ಅನ್ನೋ ಉತ್ಕಟ ಇಚ್ಛಾ ಆತಂದ್ರೆ ನಿದ್ರೆ ಬಾರದಿದೆನ್ನ ಪರಿಭವ ದುಃಖ ಸಮುದ್ರವೆಣಿಸುವ ಸಾಯಿಸುವ ನೆನೆದು ಅಂತ. ಇದೆಲ್ಲ ಏನಾದಪ್ಪ ನಮಗೆ? ಪುನಃ ಯಾವ ಜನ್ಮಕ್ಕಾದ ಕೂತಾವೋ ಏನು ನಾವು ಇದನ್ನು ಕೆಲಸ ಮಾಡ್ಕೊಳ್ಳಿಕ್ಕಂದ್ರೆ ಮತ್ತೆ ಜನ್ಮ ಬರ್ತಾವೆ ನಮಗೆ ಮಾಡಿದ ಕರ್ಮಕ್ಕನುಸಾರವಾಗಿ. ಅದಕ್ಕೆ ನಾವು ಅದನ್ನು ತಪ್ಪಿಸ್ಕೋಬೇಕಪ್ಪ. ಈ ಭವಮಾಲೆ ನಮಗಿಲ್ಲದಂಗೆ ಮಾಡ್ಕೋಬೇಕು ಅನ್ನೋಂಗಿದ್ರೆ ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನವನ್ನು ಮಾಡಿ ಅಕ್ಕೈತಿ. ಮಾಡಿಕೊಂಡ್ರೆ ಉತ್ಕಟ ಇಚ್ಛಾ ಇದ್ರೆ ಪ್ರಾಣವಾಯು ಹೋಗೋ ಕಾಲಕ್ಕೆ ಸುಧಾ ಇದ್ರ ಕಡೆ ಲಕ್ ಕೊಟ್ರೆ ಬರ್ತೈತೆ. ಅದು ಆಕೈತಿ ಮಾಡ್ಕೊಳಕ್ಕೆ. ಅಂಥ ಒಂದು ಉತ್ಕಟ ಇಚ್ಛಾ ಬೇಕಲ್ಲ. ಅಂಥವ್ರ ಮಾರ್ಗದರ್ಶನ, ಅಂಥ ಒಲವು ಸಂಘ ಬೇಕಿದಕ್ಕೆ. ಅಂದಾಗ ಆಕೈತಿ. ಬಿಡು. सकल साधु संत महाराज को